ಓಕೆ, ರೈಟ್. ಸೊ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾಣಿಸ್ತಾ ಇದ್ರೆ ದಯವಿಟ್ಟು ಮೆಸೇಜ್ ಹಾಕಿ ಎಸ್ ಅಂತ. ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸ್ಕ್ರೀನ್ ಕಾಣ್ತಾ ಇದೆ ಎಲ್ಲರಿಗೂ? ಓಕೆ, ಫೈನ್. ಕನ್ಫರ್ಮ್ ಮಾಡಿ ಸ್ಟಾರ್ಟ್ ಮಾಡೋಣ. ಓಕೆ, ರೈಟ್ ಪೀಪಲ್. ಸೊ ಒಂದು ನೋಟ್ ಪ್ಯಾಡ್ ಅನ್ನ ತಗೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪವರ್ BI ನ 12ನೇ ದಿನ. ಕನ್ನಡದಲ್ಲಿ ನಾವು ಪವರ್ BI ನ ಕಲಿತಾ ಇರುವಂತ ಈ ಒಂದು ಕೋರ್ಸ್ಗೆ 12ನೇ ದಿನ. ಇವತ್ತು ನಾನು ನಿಮಗೆ ಡ್ರಿಲ್ ಥ್ರೂ ಟೂಲ್ ಟಿಪ್ ಅನ್ನ ಕಲಿಸ್ತೀನಿ. ಒಂದು 20 ಮಿನಿಟ್ಸ್ ಎಕ್ಸ್ಟ್ರಾ ತಗೊಂಡ್ಬಿಟ್ವಿ ನಾವು. ಹಂಗಾಗಿ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ಏನಾದ್ರು ಲೇಟ್ ಆಯ್ತು ಅಂದ್ರೆ ಇದನ್ನ ನಾಳೆ ಮಾಡೋಣ. ಓಕೆ, ಸೊ ಇವತ್ತು 2 ಟಾಪಿಕ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಟೈಮ್ ಇದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಈಸಿ ಇದೆ. ಟೈಮ್ ಇದ್ರೆ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ಕಂಟಿನ್ಯೂ ಮಾಡೋಣ. ರೈಟ್, ಫಸ್ಟ್ ಈ ಡ್ರಿಲ್ ಥ್ರೂ ಅನ್ನೋದನ್ನ ನಾವು ಕಲ್ತ್ಕೊಳ್ಳೋಣ. ಯೂಶಲಿ ನಾವೇನ್ ಮಾಡ್ತೀವಿ, ರಿಪೋರ್ಟ್ಸ್ ಅನ್ನ ಮಾಡ್ತೀವಿ, ಒಂದಷ್ಟು ಪೇಜಸ್ ಅನ್ನ ಮಾಡಿರ್ತೀವಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಈ ಬಟನ್ಸ್, ನ್ಯಾವಿಗೇಷನ್ ಬಟನ್ಸ್, ಪೇಜ್ ನ್ಯಾವಿಗೇಷನ್ಸ್ ಈ ತರ ಮಾಡ್ತಾ ಇದ್ವಿ. ಸೊ ಇದರಿಂದ ಏನಾಗಿದೆ ಅಂದ್ರೆ ಒಂದು ಪೇಜ್ ಇಂದ ನಾನು ಇನ್ನೊಂದು ಪೇಜ್ಗೆ ನ್ಯಾವಿಗೇಟ್ ಮಾಡ್ಕೋತಿದ್ದೆ. ಅಥವಾ ಬುಕ್ ಮಾರ್ಕ್ಸ್ ಯೂಸ್ ಮಾಡಿ ಅದೇ ಒಂದು ಪೇಜ್ ಅಲ್ಲಿ ವ್ಯೂಸ್ ಅನ್ನ ನನಗೆ ಯಾವ ಒಂದು ಆಬ್ಜೆಕ್ಟ್ ಬೇಕೋ ಅದನ್ನ ಹೈಡ್ ಅಥವಾ ಅನ್ಹೈಡ್ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೆ. ಈ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಏನಾದ್ರು ಒಂದಷ್ಟು ರಿಪೋರ್ಟ್ಸ್ ತೋರಿಸ್ಬೇಕು. ಸೊ ಅವಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಡ್ರಿಲ್ ಥ್ರೂ ಅಂತ ಒಂದು ಆಪ್ಷನ್ ಇದೆ. ಈ ಡ್ರಿಲ್ ಥ್ರೂ ಏನ್ ಮಾಡುತ್ತೆ ಅಂದ್ರೆ ಅಕಸ್ಮಾತ್ ನನಗೆ ಒಂದು ಹೈರಾರ್ಕಿ ಇರುತ್ತೆ, ರೀಜನ್ ಇರುತ್ತೆ. ರೀಜನ್ ಇಂದ ನಾನು ನೆಕ್ಸ್ಟ್ ಸ್ಟೇಟ್ಗೆ ಹೋಗ್ಬೇಕು. ಸ್ಟೇಟ್ ಅಲ್ಲಿ ನಾನು ಯಾವ ರೀಜನ್ ಸೆಲೆಕ್ಟ್ ಮಾಡಿರ್ತೀನಿ ಆ ಸ್ಟೇಟ್ ಅಲ್ಲಿ ಆ ಸ್ಟೇಟ್ ಅನ್ನೋ ರಿಪೋರ್ಟ್ಸ್ ಅಲ್ಲಿ ನನಗೆ ಆ ಸೆಲೆಕ್ಟ್ ಮಾಡಿರುವಂತ ರಿಪೋರ್ಟ್ಸ್ ಏನಿದೆ ರೀಜನ್ದು ಅದಷ್ಟೇ ಬರಬೇಕು. ಸೊ ನಾನು ಇಲ್ಲಿ ಸ್ಲೈಸರ್ಸ್ ಯೂಸ್ ಮಾಡ್ಬಿಟ್ಟು ನಾನು ಸ್ಲೈಸರ್ ಚೇಂಜ್ ಮಾಡಿದಾಗ ಇದೇನು ಬರ್ತಿತ್ತಲ್ಲ ಅದನ್ನ ಇವಾಗ ಒಂದು ಸ್ವಲ್ಪ ಬೇರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ರೀತಿಯಲ್ಲಿ ಅಥವಾ ಸ್ವಲ್ಪ ಯುನೀಕ್ ವೇಯಲ್ಲಿ ನಾನು ಮಾಡಬೇಕು. ಇದು ಕೂಡ ಫಿಲ್ಟರ್ಸ್ನೇ. ಸೊ ಇಲ್ಲಿ ಏನ್ ಮಾಡ್ತೀನಿ, ಇವಾಗ ಈ ಪೇಜ್ ಇದೆಯಲ್ಲ ಇದನ್ನ ರೀಜನ್ ಅಂತ ತಗೋಣ, ಮತ್ತೆ ಇಲ್ಲಿ ಸ್ಟೇಟ್ ಅಂತ ತಗೋತೀನಿ. ಸಿಂಪಲ್ ಎಕ್ಸಾಂಪಲ್ ಫಸ್ಟ್ ತಗೋಣ. ಓಕೆ, ರೀಜನ್ ಮತ್ತೆ ಸ್ಟೇಟ್. ಈ ರೀಜನ್ ಅಲ್ಲಿ ಏನ್ ಮಾಡ್ತೀನಿ, ಜಸ್ಟ್ ಒಂದು ಈ ಕಾಲಮ್ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ರಿಪೋರ್ಟಿಂಗ್ಸ್ಗಿಂತ ಈ ರಿಪೋರ್ಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ನನಗೆ. ಇದನ್ನ ಯಾವ ರಿಪೋರ್ಟ್ಸ್ ಬೇಕಾದ್ರೂ ನೀವು ಮಾಡ್ಬೋದು, ಅಂದ್ರೆ ಯಾವ ವಿಜುವಲೈಸೇಷನ್ಸ್ ಬೇಕಾದ್ರೂ ಇದನ್ನ ಅಪ್ಲೈ ಮಾಡ್ಕೋಬಹುದು. ರೈಟ್, ಇವಾಗ ನಾನು ಇಲ್ಲಿ ರೀಜನ್ ಮತ್ತೆ ಸೇಲ್ಸ್ ತಗೋತೀನಿ. ಓಕೆ, ಸೊ ಇಲ್ಲಿ ನಾನು ಯಾವುದು ಅಡ್ವಾನ್ಸ್ ಚಾರ್ಟ್ಸ್ ಅನ್ನ ಮಾಡ್ತಾ ಇಲ್ಲ, ಅಡ್ವಾನ್ಸ್ಡ್ ರಿಪೋರ್ಟಿಂಗ್ಸ್ ಯಾವ ರೀತಿ ಮಾಡ್ಬೋದು ಅಂತ. ಇದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿರ್ತೀನಿ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ರೀಜನ್ ತೆಗೆದ್ಬಿಟ್ಟು ಸ್ಟೇಟ್ ಅನ್ನ ತಗೋತೀನಿ. ಓಕೆ, ರೈಟ್. ಈಗ ನನಗೆ ಇಲ್ಲಿ ರೀಜನ್ ಮತ್ತೆ ಸ್ಟೇಟ್. ರೈಟ್, ಈ ಎರಡು ರಿಪೋರ್ಟ್ಸ್ ಈ ಚಾರ್ಟ್ಸ್ ಏನಿದೆ ಬೇರೆ ಬೇರೆ ಶೀಟ್ ಅಲ್ಲಿ ಇದೆ. ಅಕಸ್ಮಾತ್ ನನಗೆ ಇದೇ ಶೀಟ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ. ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇವಾಗ ಇದು ರೀಜನ್ ಇಲ್ಲಿ ಇತ್ತು. ಈ ಸ್ಟೇಟ್ ಏನಂದ್ರೆ ಅಕಸ್ಮಾತ್ ಆಗಿ ಇಲ್ಲಿದ್ದಿದ್ರೆ ನೋಡಿ, ಇವಾಗ ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಹೈಲೈಟ್ ಆಗುತ್ತೆ. ಫಾರ್ಮ್ಯಾಟ್ಗೆ ಹೋಗ್ತೀನಿ, ಎಡಿಟ್ ಇಂಟ್ರಾಕ್ಷನ್, ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ನನ್ ಅಂತ ಕೊಟ್ಬಿಡ್ತೀನಿ ಅಥವಾ ಫಿಲ್ಟರ್ ಅಂತ ಕೊಡ್ತೀನಿ. ನೋಡಿ, ಈ ರೀತಿ ನಾನು ಒಂದೇ ಪೇಜ್ ಅಲ್ಲಿ ಇದ್ರೆ ಮಾಡ್ಬೋದು. ಬಟ್ ನನಗೆ ಇವಾಗ ಈ ಸ್ಟೇಟ್ ರಿಪೋರ್ಟ್ ಏನಿದೆ ಬೇರೆ ಶೀಟ್ ಅಲ್ಲಿ ಇದೆ. ಓಕೆ, ಸೊ ಆ ರೀತಿ ಇದ್ದಾಗ ನಾನು ಏನ್ ಮಾಡಬೇಕು, ಫಿಲ್ಟರ್ಸ್ ಅನ್ನ ಅಂದ್ರೆ ಸ್ಲೈಸರ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಫಿಲ್ಟರ್ ನ ಮಾಡ್ತಿದ್ದೆ. ಬಟ್ ಈಗ ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಈ ಪೇಜ್ ಅಲ್ಲಿ ನನಗೆ ಫಿಲ್ಟರ್ ಆಗಬೇಕು. ಓಕೆ, ಇದಕ್ಕೆ ನಾವು ಡ್ರಿಲ್ ಥ್ರೂ ಅಂತ ಕರಿತೀವಿ. ಇದು ಮಾಡೋದು ತುಂಬಾ ಸುಲಭ, ಬಟ್ ತುಂಬಾ ಕೇರ್ಫುಲ್ ಆಗಿ ಈ ಒಂದು ಆಪ್ಷನ್ ಅನ್ನ ಯೂಸ್ ಮಾಡಬೇಕು. ಯಾಕೆಂದ್ರೆ ಅಕಸ್ಮಾತ್ ನಾನು ಸರಿಯಾಗಿ ಯೂಸ್ ಮಾಡಿಲ್ಲ ಅಂದ್ರೆ
ನಮಗೆ ರಿಪೋರ್ಟ್ ಸರಿಯಾಗಿ ಬರಲ್ಲ ಅಥವಾ ಫಿಲ್ಟರ್ ಸರಿಯಾಗಿ ಆಗಲ್ಲ. ಫೈನ್. ಇವಾಗ ನೋಡಿ, ಇಲ್ಲಿರ್ತಕ್ಕಂಥ ಕ್ಯಾನ್ವಸ್ ಏನಿದೆಲ್ಲ ಪೇಜ್, ಈ ಪೇಜ್ ನಮಗೆ ಪವರ್ ಬಿ ಅಲ್ಲಿ 3 ತರ ಪೇಜಸ್ ಇರುತ್ತೆ. ಓಕೆ, ಸೊ ಇಲ್ಲಿ 3 ತರ ಪೇಜಸ್ ಇರುತ್ತೆ. 3 ಡಿಫ್ರೆಂಟ್ ಟೈಪ್ ಆಫ್ ಪೇಜಸ್ ಅಂತ ಇಟ್ಕೊಳ್ಳೋಣ. ಯಾವುದು? ಮೊದಲನೇದು ಸ್ಟ್ಯಾಂಡರ್ಡ್, ಎರಡನೇದು ಡ್ರಿಲ್, ಇವು ನಾವೇನ್ ಕಲಿತಾ ಇದೀವಿ, ಮೂರನೇದು ಟೂಲ್ ಟಿಪ್. ಇದಾದ್ಮೇಲೆ ನಾವೇನ್ ಕಲಿತೀವಿ ಅದು. ಈಗ ನಾನೇನ್ ಮಾಡ್ತೀನಿ, ಈ ಸ್ಟೇಟ್ಗೆ ಹೋಗ್ಬಿಟ್ಟು ಇಲ್ಲಿ ಸ್ಟೇಟ್ ರೈಟ್ ಕ್ಲಿಕ್ ಫಾರ್ಮ್ಯಾಟ್ ಅಂತ ಕೊಡ್ತೀನಿ, ಫಾರ್ಮ್ಯಾಟ್ ಕ್ಯಾನ್ವಸ್. ನೋಡಿ ಇಲ್ಲಿ ಪೇಜ್ ಇನ್ಫಾರ್ಮೇಶನ್ ಅಂತಿದೆ. ಸ್ಟೇಟ್ ಅಂತ ನೇಮ್ ಏನಿದೆ ಇದು ಇಲ್ಲಿದೆ. ನಾನು ಬೇಕಾದ್ರೆ ಇಲ್ಲೂ ಚೇಂಜ್ ಮಾಡ್ಬೋದು ಅಥವಾ ಇಲ್ಲೋಗಿ ಕೂಡ ಚೇಂಜ್ ಮಾಡ್ಬೋದು. ಪೇಜ್ ಟೈಪ್ ಇದೆ ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಟೂಲ್ ಟಿಪ್ ಮತ್ತೆ ಡ್ರಿಲ್ ಥ್ರೂ ಅಂತಿದೆ. ನಾನು ಇವಾಗ ಡ್ರಿಲ್ ಥ್ರೂ ಅಂತ ಕೊಡ್ತೀನಿ. ಜಸ್ಟ್ ನೋಡಿ, ನಾನು ಡ್ರಿಲ್ ಥ್ರೂ ಅಂತ ಕೊಟ್ಟಿದ ತಕ್ಷಣ ಅದೇನ್ ಮಾಡುತ್ತೆ, ಕೀಪ್ ಆಲ್ ಫಿಲ್ಟರ್ಸ್ ಅಂತಿದೆ. ಇದು ಯಾವಾಗಲೂ ಎನೇಬಲ್ ಇಟ್ಟಿದೆ, ಯಾಕಂದ್ರೆ ನಾನು ಇವಾಗ ಇದನ್ನ ಯೂಸ್ ಮಾಡೋದೆ ಫಿಲ್ಟರ್ ಮಾಡೋದಕ್ಕೋಸ್ಕರ. ಡ್ರಿಲ್ ಥ್ರೂ ಫ್ರಮ್ ಅಂತಿದೆ. ಯಾವ ಒಂದು ಕಾಲಮ್ ಮೇಲೆ, ಯಾವ ಒಂದು ಡೇಟಾ ಮೇಲೆ ನನಗೆ ಈ ಪೇಜ್ ಅಂದ್ರೆ ಇದು ಇಡೀ ಪೇಜ್, ಆಯ್ತಾ? ನೋಡಿ ಇಲ್ಲಿ ಪೇಜ್ ಟೈಪ್ ಅಂತ, ಇಡೀ ಪೇಜ್. ನೀವು ಬರೀ ಇದೊಂದು ಚಾರ್ಟ್ ಅಂತ ಅನ್ಕೊಂಬೇಡಿ, ಇಡೀ ಪೇಜ್ ನನಗೆ ಫಿಲ್ಟರ್ ಆಗಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಅಂತ ತಗೊಂಡು ಇಲ್ಲಿ ಈ ಡೇಟಾದಲ್ಲಿ ಡ್ರಾಪ್ ಮಾಡ್ತೀನಿ. ಓಕೆ, ನಾನೇನ್ ಮಾಡಿದೆ, ರೀಜನ್ ತಗೊಂಡು ಇಲ್ಲಿ ಡ್ರಾಪ್ ಮಾಡಿದೆ. ಇಲ್ಲಿ ನನಗೆ ನೋಡಿ ಫಿಲ್ಟರ್ ಆನ್ ದಿಸ್ ಪೇಜ್ ಅಂದ್ರೆ ಈ ಪೇಜ್ ಮೇಲೆ ಇಷ್ಟು ಫಿಲ್ಟರ್ಸ್ ಅಪ್ಲೈ ಆಗ್ಬೇಕು. ಇದನ್ನ ನಾವು ಆಲ್ರೆಡಿ ನೋಡಿದ್ವಿ. ಇಲ್ಲಿ 3 ತರ ಫಿಲ್ಟರ್ಸ್ ಇರುತ್ತೆ ಫಿಲ್ಟರ್ ಪ್ಯಾನ್ ಅಲ್ಲಿ. ಫಿಲ್ಟರ್ ಆನ್ ದಿಸ್ ವಿಜುವಲೈಸೇಷನ್, ಫಿಲ್ಟರ್ ಆನ್ ದಿಸ್ ಪೇಜ್ ಮತ್ತೆ ಫಿಲ್ಟರ್ ಆನ್ ಆಲ್ ಪೇಜಸ್. ಇದು ಫಿಲ್ಟರ್ ಆನ್ ದಿಸ್ ಪೇಜ್ ಅಂತ ಕೊಟ್ಟಾಗ ಈ ಪೇಜ್ ಅಲ್ಲಿ ಎಷ್ಟೇ ರಿಪೋರ್ಟ್ಸ್ ಇದ್ರೂ ಅದು ಫಿಲ್ಟರ್ ಆಗುತ್ತೆ. ಡನ್. ನಾನು ಯಾವಾಗ ರೀಜನ್ ಅಂತ ಕೊಟ್ಟೆ, ಇಲ್ಲಿ ನೋಡಿ ಒಂದು ಬಟನ್ ಬಂತಿಲ್ಲ, ನೀವು ನೋಡಬಹುದು. ಇಲ್ಲಿ ಒಂದು ಬಟನ್ ಬರುತ್ತೆ ನೋಡಿ. ಈ ಬಟನ್ ಯಾವುದು? ನಾವಿಲ್ಲಿ ಹೋಗ್ಬಿಟ್ಟು ಮೊನ್ನೆ ಇನ್ಸರ್ಟ್ ಅಂತ ಕೊಟ್ಬಿಟ್ಟು ಇಲ್ಲೊಂದಷ್ಟು ಬಟನ್ ನಾವು ನೋಡಿದ್ವಿ. ಬಟ್ ಇದೆಲ್ಲ ಬಂದು ನಿಮ್ಗೆ ಹೇಳಿದೆ, ಇದೆಲ್ಲ ಪ್ರೀ ಡಿಫೈನ್ಡ್ ಅಂತ. ಇಲ್ಲಿ ಇದೆಯಲ್ಲ, ಇದು ಬ್ಯಾಕ್ ನೋಡಿ. ಈ ಬ್ಯಾಕ್ ಬಟನ್ ಏನ್ ಮಾಡುತ್ತೆ ಅಂದ್ರೆ, ನಾ ಎಲ್ಲಿಂದ ಬಂದೆ, ಯಾವ ಪೇಜ್ ಇಂದ ಬಂದೆ ಆ ಪೇಜ್ಗೆ ವಾಪಸ್ ಹೋಗೋದಕ್ಕೆ ಈ ಬ್ಯಾಕ್ ಬಟನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದು ಬಂದು ಪ್ರೀ ಡಿಫೈನ್ಡ್ ಅಂದ್ರೆ ಮೊದಲೇ ಈ ಆಕ್ಷನ್ಸ್ ಅದರಲ್ಲಿ ಇರುತ್ತೆ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಹಿಡ್ಕೊಂಡು ಇದು ಸುಮ್ಮನೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಬರುತ್ತೆ. ಇದು ಹೆಂಗ್ ವರ್ಕ್ ಆಗುತ್ತೆ ಆಮೇಲೆ ಹೇಳ್ತೀನಿ. ಇದು ಹೆಂಗ್ ಬಂತು? ನೀವು ಯಾವಾಗ ಡ್ರಿಲ್ ಥ್ರೂ ಅಂತ ಕೊಟ್ಬಿಟ್ಟು ನೀವು ಯಾವ ಪೇಜ್ಗೆ ತಗೋತಿರಲ್ಲ, ಅದು ಆಟೋಮೆಟಿಕ್ ಅದು ಬ್ಯಾಕ್ ಬಟನ್ ಬರುತ್ತೆ, ಆಟೋಮೆಟಿಕ್ ಬರುತ್ತೆ. ನಾವು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಬೇಡ ಅಂದ್ರೆ ಡಿಲೀಟ್ ಮಾಡ್ಕೋಬಹುದು, ಬಟ್ ಇದಿದ್ರೆ ಒಳ್ಳೇದು. ಓಕೆ, ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ ರೀಜನ್ಗೆ. ನಾನು ಮೊದಲು ಈ ಕರ್ಸರ್ ಅನ್ನ ಇಲ್ಲಿ ಇಟ್ಟಾಗ ನನಗೊಂದು ವೈಟ್ ಕಲರ್ದು ಒಂದು ಟೂಲ್ ಟಿಪ್ ಬರುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ಸುಮ್ಮನೆ ಇಲ್ಲಿ ಮೂವ್ ಮಾಡ್ತೀನಿ ಕರ್ಸರ್ನ. ನೋಡಿ ಮೊದಲು ಈ ಮೇಲ್ಗಡೆ ಇರೋ ಪಾರ್ಟ್ ಅಷ್ಟೇ ಬರುತ್ತೆ. ಇವಾಗ ನನಗೆ ಡ್ರಿಲ್ ಥ್ರೂ ಅಂತ ಬರುತ್ತೆ ಈ ತರ. ಈ ಡ್ರಿಲ್ ಥ್ರೂ ಯಾವಾಗ ಬರುತ್ತೆ ಅಂದ್ರೆ, ನಾನು ಇಲ್ಲಿ ಇದೆಯಲ್ಲ, ಇಲ್ಲಿ ಈ ಪೇಜ್, ಯಾವ ಪೇಜ್ಗೆ ನಾನಲ್ಲಿ ಆ ಡ್ರಿಲ್ ಥ್ರೂ ಕೊಟ್ಟಿರ್ತೀನಿ ಅದಿಲ್ಲಿ ನನಗೆ ಕೆಳಗೆ ಡ್ರಿಲ್ ಥ್ರೂ ಅಲ್ಲಿ ಬರುತ್ತೆ ನೋಡಿ. ನಾನು ಮೂವ್ ಮಾಡ್ಬಿಟ್ಟು ಸ್ಟೇಟ್ ಅಂತ ಕೊಡ್ತೀನಿ. ಜಸ್ಟ್ ಇಲ್ಲಿ ಸ್ಟೇಟ್ ಅಂತ ಕೊಟ್ರೆ ನೋಡಿ, ಆ ಪೇಜ್ಗೆ ಹೋಗುತ್ತೆ ಮತ್ತೆ ಫಿಲ್ಟರ್ ಆಗುತ್ತೆ. ಸೊ ಇದಕ್ಕೆ ನಾವು ಡ್ರಿಲ್ ಥ್ರೂ ಅಂತ ಕರಿತೀವಿ. ವೆರಿ ಸಿಂಪಲ್. ಅದು ಇದನ್ನು ಯೂಸ್ ಮಾಡೋದಾಗ್ಲಿ, ಅದನ್ನ ನೀವು ಏನು ಮಾಡ್ತಿರಲ್ಲ ತುಂಬಾ ಸಿಂಪಲ್. ಆದ್ರೆ ಆ ಹೈರಾರ್ಕಿ ಕರೆಕ್ಟ್ ಆಗಿರ್ಬೇಕು. ನೀವೊಂದು ಸ್ವಲ್ಪ ಯಾಮಾರಿದ್ರು ನಿಮ್ಗೆ ರಾಂಗ್ ರಿಪೋರ್ಟ್ಸ್ ಬಂತ ಅಥವಾ ರಿಪೋರ್ಟ್ ಸರಿಗ್ ಬರಲ್ಲ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ಹೋಗೋಣ. ಇಲ್ಲಿ ನೋಡಿ, ಇದು ಮೂವ್ ಮಾಡಿದ್ರೆ ನನಗೆ ಇಲ್ಲಿ ಡ್ರಿಲ್ ಥ್ರೂ ಅಂತ ಬರುತ್ತೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ನಾನು ಕ್ಯಾಟಗರಿ ಅಂತ ಕೊಡ್ತೀನಿ. ಓಕೆ, ಕ್ಯಾಟಗರಿ. ಇಲ್ಲ, ಮತ್ತೆ ಇನ್ನೊಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡೋಣ. ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಏನ್ ಮಾಡೋಣ ಅಂದ್ರೆ, ಸ್ಟೇಟ್ ತೆಗೆದ್ಬಿಟ್ಟು ಕ್ಯಾಟಗರಿ ಕೊಡ್ತೀನಿ. ಓಕೆ, ಇದು ಹೈರಾರ್ಕಿ ಅಲ್ಲ ಆಕ್ಚುಲಿ.
ಅಂದ್ರೆ ಸ್ಟೇಟ್ ಇಂದ ಕ್ಯಾಟಗರಿ ಅಥವಾ ರೀಜನ್ ಇಂದ ಕ್ಯಾಟಗರಿ, ಇದು ಹೈರಾರ್ಕಿ ಅಲ್ಲ. ಇದು ಹೆಂಗೆ ಅಂದ್ರೆ, ಇವಾಗ ನಾನು ರೀಜನ್ ಫಿಲ್ಟರ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ರೀಜನ್ಗೆ ಎಷ್ಟಿದೆ ವ್ಯಾಲ್ಯೂ ಅದನ್ನು ತೋರಿಸುತ್ತೆ. ಈಗ ನೋಡಿ, ಇಲ್ಲಿ 8.3 ಲ್ಯಾಕ್ಸ್ ಇದೆ, ಇದು 7.4, ಇದು 7.2 ಲ್ಯಾಕ್ಸ್ ಇದೆ. ಈಗ ನನಗೇನಾಗಬೇಕು ಅಂದ್ರೆ, ಈ ರೀಜನ್ ಇದೆಯಲ್ಲ, ರೀಜನ್ ಇಂದ ನನ್ನ ಕ್ಯಾಟಗರಿ ಫಿಲ್ಟರ್ ಆಗಬೇಕು. ಸೇಮ್ ನಾನು ರೀಜನ್ ಇಂದ ಸ್ಟೇಟ್ ಫಿಲ್ಟರ್ ಮಾಡ್ತಾ ಇದ್ದೀನಿ, ಅದೇ ರೀತಿ ರೀಜನ್ ಇಂದ ಕ್ಯಾಟಗರಿ ಫಿಲ್ಟರ್ ಆಗಬೇಕು. ನಾನು ಏನು ಮಾಡ್ತೀನಿ ಇವಾಗ, ಇದೇ ಕ್ಯಾಟಗರಿಗೆ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಕ್ಯಾನ್ವಸ್, ಇನ್ಫಾರ್ಮೇಶನ್, ಇದನ್ನ ನಾನು ಡ್ರಿಲ್ ಥ್ರೂ ಅಂತ ಕೊಡ್ತೀನಿ. ಸೇಮ್ ಮತ್ತೆ ನೋಡಿ, ಇಲ್ಲಿ ಡ್ರಿಲ್ ಥ್ರೂ ಯಾವ್ದಂತಿದೆಯಲ್ಲ, ನಾನು ಏನು ಮಾಡ್ತೀನಿ ಅದೇ ರೀಜನ್ ತಗೊಂಡು ಡ್ರಾಪ್ ಮಾಡ್ಬಿಡ್ತೀನಿ. ನೋಡಿ, ಬ್ಯಾಕ್ ಬಟನ್ ಮತ್ತೆ ಬಂತು. ಈಗ ನಾನು ಮತ್ತೆ ಕ್ಲಿಕ್ ಮಾಡ್ತೀನಿ ನೋಡಿ, ಕಂಟ್ರೋಲ್ ಬ್ಯಾಕ್ ಬಟನ್, ನೋಡಿ ರೀಜನ್ಗೆ ಬಂತು. ಈಗ ನನ್ನ ಕರ್ಸರ್ ಮೂವ್ ಮಾಡಿದ್ರೆ ನೋಡಿ ಡ್ರಿಲ್ ಥ್ರೂ ಬರುತ್ತಲ್ವಾ. ಈಗ ಜಸ್ಟ್ ನಾನು ಇಲ್ಲಿ ಮೂವ್ ಮಾಡ್ತೀನಿ ನೋಡಿ, ಸ್ಟೇಟ್ ಕ್ಯಾಟಗರಿ, ನನ್ಗೆ ಯಾವ್ದು ಬೇಕು ಕ್ಯಾಟಗರಿ ಬೇಕು. ನಾನು ಕ್ಲಿಕ್ ಮಾಡಿದ್ರೆ ಕ್ಯಾಟಗರಿ ಬರುತ್ತೆ ನೋಡಿ. ಅವೆಲ್ಲ 8.3 ಲ್ಯಾಕ್ಸ್ ಇತ್ತು, ಇವಾಗ 2.5 ಆಯಿತು. 2.5, 2.2. ಯಾತಕ್ಕೆ ಅಂದರೆ, ನಾನಿಲ್ಲಿ ಯಾವುದೋ ಒಂದು ಬೇರೆ ಏನೋ ಅಂದರೆ ಒಂದು ಪರ್ಟಿಕ್ಯುಲರ್ ರೀಜನ್ ಇಂದ ಹೋಗಿರೋದ್ರಿಂದ ನೋಡಿ, ಇಲ್ಲಿ ಹೋಗ್ತೀನಿ, ಇದು ತಗೋತೀನಿ ನೋಡೋಣ. ಡ್ರಿಲ್ ಥ್ರೂ ಕ್ಯಾಟಗರಿ ನೋಡಿ, 1.4, 1.2, 1.1 ಅಂದ್ರೆ ಫಿಲ್ಟರ್ ಆಗ್ತಾ ಇದೆ. ರೈಟ್. ಸೊ ಇವಾಗ ನಾನು ಅಕಸ್ಮಾತ್ ಸ್ಟೇಟ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗ್ತೀನಿ, ಸ್ಟೇಟ್ ಆಯ್ತಾ, ಈ ರೀತಿ ಡನ್. ನನ್ಗೆ ಇವಾಗ ಡ್ರಿಲ್ ಥ್ರೂ ಒಂದು ಸಿಂಪಲ್ ಆಗಿ ಅರ್ಥ ಆಯ್ತು. ನಾನು ಡ್ರಿಲ್ ಥ್ರೂ ಅಂತ ಯಾವ್ದಾನ ಒಂದು ಪೇಜ್ ಕೊಟ್ರೆ ಅಲ್ಲಿಂದ ನಾನು ನ್ಯಾವಿಗೇಟ್ ಮಾಡ್ಕೊಂಡು ಫಿಲ್ಟರ್ನ ಮಾಡಬಹುದು. ಡನ್. ನೆಕ್ಸ್ಟ್, ಇದೇ ನನ್ನ ಕ್ಯಾಟಗರಿಗೆ ಹೋಗ್ತೀನಿ. ನನಗೆ ಈ ಕ್ಯಾಟಗರಿ ರಿಪೋರ್ಟ್ ಹೆಂಗ್ ಬರಬೇಕು ಅಂದ್ರೆ, ಬರೀ ರೀಜನ್ ಇಂದ ಅಷ್ಟೇ ಅಲ್ಲ, ಅಕಸ್ಮಾತ್ ನನ್ನ ಸ್ಟೇಟ್ ಇಂದ ಬಂದ್ರೆ ಆ ಸ್ಟೇಟ್ಗೆ ಇರುವಂತ ವ್ಯಾಲ್ಯೂಸ್ ಇಲ್ಲಿ ನನಗೆ ಫಿಲ್ಟರ್ ಆಗಬೇಕು. ಹೆಂಗ್ ಮಾಡ್ಬೋದು? ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ಇದೆಯಲ್ಲ, ಈ ಸ್ಟೇಟ್ ತಗೊಂಡು ನಾನು ಇಲ್ಲಿ ಡ್ರಾಪ್ ಮಾಡ್ತೀನಿ, ರೀಜನ್ ಮತ್ತೆ ಸ್ಟೇಟ್. ಈಗ ನಾನು ಏನ್ ಮಾಡ್ತೀನಿ, ಬ್ಯಾಕ್ ಹೋಗ್ತೀನಿ. ನಾನು ರೀಜನ್ ಇಂದ ಬಂದಿದ್ದೆ, ಇಲ್ಲಿ ಬ್ಯಾಕ್ ಬಂದೆ ನಾನು. ಓಕೆ, ಡನ್. ಈಗ ನಾನು ಏನ್ ಮಾಡ್ತೀನಿ, ರೀಜನ್ ನೋಡಿ, ಇಲ್ಲಿ ಡ್ರಿಲ್ ಥ್ರೂ ಬರುತ್ತೆ, ನಾನು ಸ್ಟೇಟ್ಗೆ ಹೋಗ್ತೀನಿ. ನಾನು ಯಾವ ರೀಜನ್ ಇಂದ ಬಂದಿದ್ದೆ ಆ ರೀಜನ್ ಇಲ್ಲಿ ಫಿಲ್ಟರ್ ಆಗ್ಬಿಡುತ್ತೆ. ಡನ್. ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕರ್ಸರ್ ಮೂವ್ ಮಾಡ್ತೀನಿ, ಕ್ಯಾಲಿಫೋರ್ನಿಯಾ ನೋಡಿ, ಡ್ರಿಲ್ ಥ್ರೂ ಕ್ಯಾಟಗರಿ ನೋಡಿ. ಸೊ ನಾನು ಇವಾಗ ರೀಜನ್ ಇಂದ ಸ್ಟೇಟ್ಗೆ ಬಂದೆ, ಸ್ಟೇಟ್ ಇಂದ ಕ್ಯಾಟಗರಿಗೆ ಬಂದೆ. ಇವಾಗ ನೋಡಿ, ನಾನು ಬ್ಯಾಕ್ ಬಟನ್ ಹೋಗ್ತೀನಿ ನೋಡಿ, ಸ್ಟೇಟ್ ಇಂದ ಬಂದಿದ್ದು ನಾನು ಇಲ್ಲಿ ರೀಜನ್ ಬಂದಿದ್ದು. ಅಂದ್ರೆ ಈ ಬ್ಯಾಕ್ ಬಟನ್ ಏನ್ ಮಾಡುತ್ತೆ ಅಂದ್ರೆ, ನನಗೆ ಯಾವ ರೀತಿ ನಾನು ನ್ಯಾವಿಗೇಟ್ ಮಾಡ್ಕೊಂಡು ಬಂದಿರ್ತೀನಿ ಆ ರೀತಿ ನನಗೆ ಬ್ಯಾಕ್ ಬಟನ್ ಹೋಗುತ್ತೆ. ಓಕೆ, ರೈಟ್. ಇದು ಒಂಥರ ಡ್ರಿಲ್ ಅಂದ್ರೆ ಇದು ಡ್ರಿಲ್ ಥ್ರೂ ಮಲ್ಟಿಪಲ್ ರಿಪೋರ್ಟ್ಸ್. ಇನ್ನೊಂದು ಶೀಟ್ ತಗೋಣ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಸಬ್ ಕ್ಯಾಟಗರಿ, ಇಲ್ಲಿ ಮತ್ತೆ ಇದೇ ಚಾರ್ಟ್ ಅಂತ ತಗೋತೀನಿ. ಓಕೆ, ತಗೋತೀನಿ. ಇಲ್ಲಿ ಈ ಕ್ಯಾಟಗರಿ ತೆಗೆದ್ಬಿಟ್ಟು ಸಬ್ ಕ್ಯಾಟಗರಿ ತಗೋಣ. ಓಕೆನಾ? ಈಗ ನೋಡಿ, ಇಲ್ಲಿ ನನ್ನ ಕ್ಯಾಟಗರಿಗೆ ಕರ್ಸರ್ ಮೂವ್ ಮಾಡಿದ್ರೆ ನನಗೆ ಈ ಡ್ರಿಲ್ ಥ್ರೂ ಬರಲ್ಲ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ ಕ್ಯಾಟಗರಿ, ಇದನ್ನು ಅಷ್ಟೇ ಸ್ಟ್ಯಾಂಡರ್ಡ್ ಇಂದ ಡ್ರಿಲ್ ಥ್ರೂ ಮಾಡ್ತೀನಿ. ಇಲ್ಲಿ ನಾನು ಇವಾಗ ಕ್ಯಾಟಗರಿ ಕೊಟ್ಬಿಡ್ತೀನಿ. ಓಕೆ, ಸೊ ಕ್ಯಾಟಗರಿ ಕೊಟ್ಟೆ. ಈಗ ನಾನೇನ್ ಮಾಡ್ತೀನಿ ನೋಡಿ, ಮತ್ತೆ ಇಲ್ಲೂ ಬ್ಯಾಕ್ ಬಟನ್ ಬಂತು, ರೈಟ್, ಮತ್ತೆ ಬ್ಯಾಕ್ ಬಟನ್ ನೋಡಿ, ಆಯ್ತಾ. ನಾನು ಇಲ್ಲಿಂದ ಎಲ್ಲಿಗೆ ಹೋಗಿರ್ತೀನಿ ಅದು ಹಂಗೆ ಹೋಗ್ತಾ ಇರ್ತದ, ಅದು ಫ್ಲೋ ಹೆಂಗಿದೆ ಆತರ. ಈಗ ನೋಡಿ, ಇಲ್ಲಿಂದ ಏನ್ ಮಾಡ್ತೀನಿ, ರೀಜನ್ಗೆ ಹೋಗ್ತೀನಿ, ಸಾರಿ ಸ್ಟೇಟ್ಗೆ ಹೋಗ್ತೀನಿ. ಇಲ್ಲಿಂದ ಕ್ಯಾಟಗರಿ ಹೋಗ್ತೀನಿ, ಕ್ಯಾಟಗರಿಯಿಂದ ಸಬ್ ಕ್ಯಾಟಗರಿ. ಸೊ ಫೈನಲಿ ಇಲ್ಲಿ ಬರೋ ಹೊತ್ತಿಗೆ
ನಮ್ಗೆ ಇಲ್ಲಿ ಏನು ವ್ಯಾಲ್ಯೂಸ್ ಎಲ್ಲ ಫಿಲ್ಟರ್ ಆಗಿರುತ್ತೆ ಆ ವ್ಯಾಲ್ಯೂ ಮೇಲೆ ಹಂಗೇ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಡ್ರಿಲ್ ಥ್ರೂ ಅಂದ್ರೆ ಒಂದು ರಿಪೋರ್ಟ್ಸ್ ಇಂದ ಇನ್ನೊಂದು ರಿಪೋರ್ಟ್, ಇನ್ನೊಂದು ರಿಪೋರ್ಟ್ ಇಂದ ಇನ್ನೊಂದು ರಿಪೋರ್ಟ್ ಅಂದ್ರೆ ಡಿಫ್ರೆಂಟ್ ಪೇಜಸ್ಗೆ ನಾವು ಹೋಗ್ಬೋದು. ಅವಾಗಲೇ ಹೇಳ್ದೆ ನಿಮ್ಗೆ, ಇದೇನಿದೆಯಲ್ಲ ಇದು ಬರೀ ಒಂದು ಪೇಜಲ್ಲಿ ಇರುವಂತ ಒಂದೇ ಒಂದು ಚಾರ್ಟ್ಗೆ ಅಷ್ಟೇ ಸೀಮಿತ ಅಲ್ಲ. ಅಕಸ್ಮಾತ್ ನಿಮ್ಗೆ ಮಲ್ಟಿಪಲ್ ಚಾರ್ಟ್ಸ್ ಇದ್ರೂ ಕೂಡ, ಈಗ ನೋಡಿ ಇಲ್ಲಿ ಹೋಗ್ತೀನಿ, ಆಯ್ತಾ, ಅಲ್ಲೇ ತೆಗೆದ್ಬಿಟ್ಟು ಶಿಪ್ ಮಾಡ್ತವ ಅಂದ್ರೆ ಬೇರೆ ಚಾರ್ಟ್ಸ್ ಇದ್ರೆ ಹೆಂಗ್ ಬರ್ಬೋದು ಅಂತ. ಓಕೆ, ಸೆಗ್ಮೆಂಟ್ ಇರ್ತಾವ. ಓಕೆ ನೋಡಿ, ಈಗ ನಾನು ಇಲ್ಲಿಂದ ಅಕಸ್ಮಾತಿಗೆ ಫಿಲ್ಟರ್ ಮಾಡ್ಕೊಂಡ್ ಬಂದ್ರೆ ಎಲ್ಲ ಫಿಲ್ಟರ್ ಆಗುತ್ತೆ. ಓಕೆ, 89,000 ಇದು 2.2, ಇದು 1.95. ನೋಡೋಣ ಅಕಸ್ಮಾತ್ ಬೇರೆ ಏನಾದ್ರು ಫಿಲ್ಟರ್ ಮಾಡಿದ್ರೆ. ನೋಡಿ 4 lakhs ಆಯ್ತು, ಅವೆಲ್ಲ ಅದು 2 ಏನೋ ಆಯ್ತು, ನೋಡಿ 3 ಆಯ್ತು, ಇದು ಚೇಂಜ್ 3.1. ಸೊ ಈ ರೀತಿ ನಾವು ಡ್ರಿಲ್ ಥ್ರೂ ಅನ್ನ ಯೂಸ್ ಮಾಡ್ಕೊಂಡು, ಇದು ನನಗೆ ಈ ಹೈರಾರ್ಕಿಕಲ್ ಫಿಲ್ಟರ್ಸ್ ಅಥವಾ ಈ ಥರದ್ದು ಏನೋ ಮಾಡಬೇಕು ಅಂದ್ರೆ ನಾನು ಈ ತರ ಒಂದು ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು, ಡ್ರಿಲ್ ಥ್ರೂ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ ರೈಟ್. ಸೊ ನನಗೆ ಇವಾಗ ಈ ಡ್ರಿಲ್ ಥ್ರೂ ಬಗ್ಗೆ ಒಂದು ಐಡಿಯಾ ಬಂತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಕರ್ಸರ್ ಅನ್ನ ಮೂವ್ ಮಾಡ್ತೀನಿ. ಮೂವ್ ಮಾಡಿದ್ರೆ ನನಗೊಂದು ಟೂಲ್ ಟಿಪ್ ಬರ್ತದೆ, ಇದಕ್ಕೆ ನಾವು ಟೂಲ್ ಟಿಪ್ ಅಂತ ಕರಿತೀವಿ. ಟೂಲ್ ಟಿಪ್ ಅಂತಂದ್ರೆ ನನಗೆ ಇಲ್ಲಿ ಏನ್ ಬರ್ತಿದಲ್ಲ ಇನ್ಫಾರ್ಮೇಶನ್, ಇದು ರೀಜನ್ ವೆಸ್ಟ್, ಸಮ್ ಆಫ್ ಸೇಲ್ಸ್ ಎಷ್ಟಿದೆ, ಆಯ್ತಾ. ಸೊ ಇದಕ್ಕೆ ನಾವು ಟೂಲ್ ಟಿಪ್ ಅಂತ ಕರಿತೀವಿ. ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ನನಗೆ ಟೂಲ್ ಟಿಪ್ ಪ್ರಾಪರ್ಟೀಸ್ ಬರುತ್ತೆ. ಓಕೆ, ಇದೆಲ್ಲ ಬಂದು ಪ್ರಾಪರ್ಟೀಸ್. ಇದಿರಲಿ, ನಾವಿವಾಗ ನೆಕ್ಸ್ಟ್ ಕಸ್ಟಮೈಸ್ಡ್ ಟೂಲ್ ಟಿಪ್ಸ್ ಅನ್ನ ಮಾಡೋಣ. ರೈಟ್. ಓಕೆ, ಇಲ್ಲಿ ಒಂದು ಟೂಲ್ ಟಿಪ್ಸ್ ಅಂತಿದೆ ನೋಡಿ. ಇಲ್ಲಿ ನಾನೇನಾದ್ರೆ ಅಕಸ್ಮಾತ್ ಇಲ್ಲಿ ಹೋಗ್ಬಿಟ್ಟು, ಆಯ್ತಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇದು ಟೂಲ್ ಟಿಪ್ ಬಂದು ನನಗೆ ಏನ್ ಕಾಲಮ್ಸ್ ಅನ್ನು ಆಡ್ ಮಾಡ್ತೀನಿ ಅದು. ಇಲ್ಲಿರೋದು ಇದು ಪ್ರಾಪರ್ಟೀಸ್. ಸೊ ಎರಡಕ್ಕೂ ನೀವು ಕನ್ಫ್ಯೂಷನ್ ಆಗ್ಬೇಡಿ. ಇಲ್ಲಿ ಏನಿದೆಯಲ್ಲ ಇಲ್ಲಿ ನೋಡಿ, ಇದು ಬಂದು ನಿಮ್ಗೆ ಒಂದು ಟೂಲ್ ಟಿಪ್ ಅನ್ನ ನಾನು ಏನು ಅಸೈನ್ ಮಾಡ್ತೀನಿ ಅದಕ್ಕೆ ಆಪ್ಷನ್ಸ್, ಇದು ಕಂಪ್ಲೀಟ್ ಆಬ್ಜೆಕ್ಟ್ಗೆ. ಇದು ಬಂದು ನನಗೆ ಇಲ್ಲಿ ಬರ್ತಕ್ಕಂಥ ನೋಡಿ, ಇಲ್ಲಿ ಬರ್ತಿದೆಯಲ್ಲ ಇದು ರೀಜನ್ ಸೇಲ್ಸ್. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಪ್ರಾಫಿಟ್ ತಗೊಂಡು ಇಲ್ಲಿ ಹಾಕ್ತೀನಿ ಟೂಲ್ ಟಿಪ್ಸ್ ಅಲ್ಲಿ. ಓಕೆ, ಕರ್ಸರ್ ಮೂವ್ ಮಾಡಿದ್ರೆ ನೋಡಿ ಸಮ್ ಆಫ್ ಪ್ರಾಫಿಟ್ ಅಂತ ಬಂತು. ಈ ಪ್ರಾಫಿಟ್ ಅನ್ನೋ ಕಾಲಮ್ ನಮಗೆ ಈ ಒಂದು ಚಾರ್ಟ್ ಅಲ್ಲಿ ಇಲ್ಲ. ಓಕೆ, ಸೊ ಅಕಸ್ಮಾತ್ ಏನಾದರೂ ನಮಗೆ ಒಂದು ರಿಪೋರ್ಟ್ಸ್ ಅಲ್ಲಿ ಯಾವನ ಒಂದು ವ್ಯಾಲ್ಯೂಸ್ ಈ ತರ ಬರಬೇಕು ಅಂದ್ರೆ ನಾನು ಟೂಲ್ ಟಿಪ್ ಅಲ್ಲಿ ತಗೋಬಹುದು, ಈವನ್ ನನಗೆ ಆ ಒಂದು ಕಾಲಮ್ ರಿಪೋರ್ಟ್ಸ್ ಅಲ್ಲಿ ಇಲ್ಲ ಅಂದ್ರೂ ಕೂಡ. ಓಕೆ, ಸೊ ಈ ಟೂಲ್ ಟಿಪ್ಸ್ಗೂ ಇಲ್ಲಿರುವಂತ ಪ್ರಾಪರ್ಟೀಸ್ಗೂ ನೀವು ಕನ್ಫ್ಯೂಷನ್ ಆಗಬಾರ್ದು. ಓಕೆನಾ. ಈಗ ನನಗೆ ಈ ಟೂಲ್ ಟಿಪ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಬಟ್ ಇದರಲ್ಲಿ ಇನ್ನೂ ತುಂಬಾ ಆಪ್ಷನ್ಸ್ಗಳಿದೆ. ಏನದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಹೊಸ ಪೇಜ್ ಅನ್ನು ತಗೋಣ, ಆಯ್ತಾ. ಇಲ್ಲೇನ್ ಮಾಡ್ತೀನಿ, ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಕೊಡೋಣ, ಟೂಲ್ ಟಿಪ್ ಅಂಡರ್ಸ್ಕೋರ್ ಸೆಗ್ಮೆಂಟ್ ಅಂತ ಕೊಟ್ಟಿತ್ತು. ಟೂಲ್ ಟಿಪ್ ಅಂಡರ್ಸ್ಕೋರ್ ಸೆಗ್ಮೆಂಟ್, ಇಲ್ಲೊಂದು ಸೆಗ್ಮೆಂಟ್ ಚಾರ್ಟ್ ಅನ್ನ ಮಾಡ್ತೀನಿ. ಬಟ್ ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟ್ಯಾಂಡರ್ಡ್ ಅಂತಿದೆಯಲ್ಲ, ಇದನ್ನ ಟೂಲ್ ಟಿಪ್ ಮಾಡ್ಬಿಡ್ತೀನಿ. ಟೂಲ್ ಟಿಪ್ ಅಂದಿದ ತಕ್ಷಣ ನೋಡಿ ನನಗೆ ಕ್ಯಾನ್ವಾಸ್ ತುಂಬಾ ಚಿಕ್ಕದಾಗಬೇಕು. ಏನಕ್ಕೆ ಚಿಕ್ಕದಾಯ್ತು ನಾ ಆಮೇಲೆ ಹೇಳ್ತೀನಿ. ಫಸ್ಟ್ ಒಂದು ಸುಮ್ಮನೆ ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡೋಣ. ಪೈ ಚಾರ್ಟ್ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ಮತ್ತೆ ಸೇಲ್ಸ್, ಆಯ್ತಾ. ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಇದನ್ನ ಡಿಲೀಟ್ ಮಾಡ್ಬಿಡೋಣ.
ಎಲ್ಲ ತೆಗೆದ್ಬೋಣ ಅದಲ್ಲ ಯಾಕಂದ್ರಲ್ಲ. ಓಕೆ, ಬರೀ ಇದೊಂದು ಚಾರ್ಟ್ ಇಟ್ಕೋತೀನಿ. ನೋಡಿ, ಒಂದು ಚಾರ್ಟ್ ಅಷ್ಟೇ ಇದೆ. ಇದು ನನಗೆ ಕಂಪ್ಲೀಟ್ ಒಂದು ಪೇಜ್, ಆ ಕ್ಯಾನ್ವಸ್ ಫುಲ್ ನಾನು ಒಂದು ಚಾರ್ಟ್ ಅನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ಇದು ಟೂಲ್ ಟಿಪ್ ಅಂತಿದೆ. ನಾನು ಇಲ್ಲಿ ಏನ್ ಮಾಡಿದೆ, ಪೇಜ್ ಇನ್ಫಾರ್ಮೇಶನ್ ಟೂಲ್ ಟಿಪ್ ಅಂತ ಚೇಂಜ್ ಮಾಡ್ಕೊಂಡಿದ್ದೆ. ಏನಿದೆಯಲ್ಲ ಇದನ್ನ ದಯವಿಟ್ಟು ಟೂಲ್ ಟಿಪ್ ಅಂತ ಚೇಂಜ್ ಮಾಡಿ, ಅವಾಗ ಇದು ಟೂಲ್ ಟಿಪ್ ಆಗ್ಬಿಡುತ್ತೆ. ಇದು ಹೆಂಗ್ ಯೂಸ್ ಮಾಡೋದು? ಫಸ್ಟ್ ನಾನು ಏನ್ ಮಾಡ್ತೀನಿ, ರೀಜನ್ಗೆ ಹೋಗ್ತೀನಿ. ರೀಜನ್ಗೆ ಹೋಗ್ಬಿಟ್ಟು ನಾನು ಕರ್ಸರ್ ಹಿಂಗ್ ಮೂವ್ ಮಾಡಿದ್ರೆ ನೋಡಿ, ನನಗೆ ಇಲ್ಲಿ ಇವಾಗ ಒಂದಷ್ಟು ಇನ್ಫಾರ್ಮೇಶನ್ ಬರ್ತಿದೆ. ನನಗೆ ಈ ರೀತಿ ಬೇಡ. ನನಗೆ ಇಲ್ಲಿ ಇದೆಯಲ್ಲ ಇದು ಚಾರ್ಟ್, ಇದು ಇಲ್ಲಿ ನನಗೆ ಬರಬೇಕು. ನಾನು ಏನ್ ಮಾಡ್ತೀನಿ, ಈ ವಿಜುವಲೈಸೇಷನ್ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಪರ್ಟೀಸ್ಗೆ ಹೋಗಿ ಇಲ್ಲಿ ಟೂಲ್ ಟಿಪ್ ಅಂತ ಇದೆಯಲ್ಲ, ಇದನ್ನ ನಾನು ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೋತೀನಿ. ಇಲ್ಲಿ ರಿಪೋರ್ಟ್ ಪೇಜ್ ಅಂತಿದೆ ನೋಡಿ, ಅದು ರಿಪೋರ್ಟ್ ಪೇಜ್ ಅಂತಾನೆ ಇರಲಿ. ಬಟ್ ಇಲ್ಲಿ ಪೇಜ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತೀನಿ, ಟೂಲ್ ಟಿಪ್ ಸೆಗ್ಮೆಂಟ್ ನೋಡಿ ಇದು. ಅದಕ್ಕೆ ಇಲ್ಲಿ ಏನ್ ಮಾಡಿದೆ, ಟೂಲ್ ಟಿಪ್ ಅಂತ ಪ್ರಿಫಿಕ್ಸ್ ಕೊಟ್ಬಿಟ್ಟೆ. ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ ನೀವು ಕೊಡ್ಬೇಕು, ಬಟ್ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಇಲ್ಲಿ ಹೋದಾಗ ಎಲ್ಲ ಟೂಲ್ ಟಿಪ್ ನಂಗೆ ಲಿಸ್ಟ್ ಬರುತ್ತೆ, ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋತೀನಿ. ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡೆ ಅಷ್ಟೇ. ಈಗ ನೋಡಿ ನಾನು ಏನ್ ಮಾಡ್ತೀನಿ ಗೊತ್ತಾ, ಜಸ್ಟ್ ನಾನು ಕರ್ಸರ್ ಮೂವ್ ಮಾಡ್ತೀನಿ ನೋಡಿ. ವೆಸ್ಟ್ ರೀಜನ್ ಅಲ್ಲಿ ಏನ್ ಸೆಗ್ಮೆಂಟ್ಸ್ ಇದೆ ಅದು ಬರುತ್ತೆ. ಈಗ ಜಸ್ಟ್ ಸುಮ್ಮನೆ ಮೂವ್ ಮಾಡ್ತೀನಿ ನೋಡಿ. ನೋಡಿ, ನಾನು ಇಲ್ಲಿ ಕರ್ಸರ್ ಮೂವ್ ಮಾಡ್ದಂಗೆ ಆ ಚಾರ್ಟ್ ಕೂಡ ಫಿಲ್ಟರ್ ಆಗಿ ಚಾರ್ಟ್ ಅಲ್ಲಿ ತೋರಿಸುತ್ತೆ. ಬಟ್ ನೀವೇನಾದ್ರೂ ಡ್ರಿಲ್ ಥ್ರೂ ಅಪ್ಲೈ ಮಾಡಿದ್ರೆ ಇಲ್ಲಿ ನಿಮ್ಗೆ ಆ ಡ್ರಿಲ್ ಥ್ರೂ ಬರಲ್ಲ. ನಂಗೆ ಡ್ರಿಲ್ ಥ್ರೂ ಬೇಕು, ರೈಟ್ ಕ್ಲಿಕ್ ಮಾಡಿ ನೋಡಿ, ಸ್ಟಿಲ್ ನಾನು ಅದನ್ನ ಯೂಸ್ ಮಾಡಬಹುದು. ಬಟ್ ರೈಟ್ ಕ್ಲಿಕ್ ಮಾಡಬೇಕು. ನಾನೇನಾದರೂ ಕಸ್ಟಮೈಸ್ ಟೂಲ್ ಟಿಪ್ ಅನ್ನ ಅಸೈನ್ ಮಾಡ್ಬಿಟ್ರೆ ನೋಡಿ, ಈ ರೀತಿ ನಾನೇನ್ ಮಾಡಬೇಕು ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಫಿಲ್ಟರ್ ಆಗಿ ನನಗೆ ರಿಪೋರ್ಟ್ಸ್ ಇಲ್ಲೇ ಬರ್ಬೇಕು, ಅವಾಗ ಈ ರೀತಿ ನಾನು ಟೂಲ್ ಟಿಪ್ ಅನ್ನ ಕೊಡ್ಬೋದು. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದು ಟೂಲ್ ಟಿಪ್ ಅನ್ನ ಮಾಡೋಣ. ಸೊ ಟೂಲ್ ಟಿಪ್ ಇಷ್ಟೇ, ನಿಮಗೆ ಇನ್ಫಾರ್ಮೇಶನ್ ತಗೊಳ್ಳೋಂಥದ್ದು. ಬಟ್ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಇನ್ನೊಂದು ಟೂಲ್ ಟಿಪ್ ತಗೊಳ್ಳೋಣ, ಅಂಡರ್ಸ್ಕೋರ್ ಟೂಲ್ ಟಿಪ್ ಅಂಡರ್ಸ್ಕೋರ್. ಏನ್ ಮಾಡ್ತೀನಿ, ಶಿಪ್ ಮೋಡ್ ಮತ್ತೆ ಸೆಗ್ಮೆಂಟ್ ಎರಡೂ ಚಾರ್ಟ್ ಅನ್ನ ತಗೋತೀನಿ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೂಲ್ ಟಿಪ್ ಅಂತ ಕೊಡ್ತೀನಿ. ಇದು ಇಷ್ಟೇಜ್ ಬರುತ್ತೆ ಅಷ್ಟೇ. ನನಗೆ ತುಂಬಾ ಚಿಕ್ಕ ಚಾರ್ಟ್, ಇಲ್ಲೋ ನಾನು ಮೂವ್ ಮಾಡಿದ್ರೆ ನೋಡಿ ಇಷ್ಟೇಜ್ ಬರುತ್ತೆ ಚಾರ್ಟ್. ನಾನು ಇಲ್ಲಿ ಎರಡೂ ಚಾರ್ಟ್ ಅನ್ನ ತೋರಿಸ್ಬೇಕು, ಶಿಪ್ ಮೋಡ್ ಮತ್ತೆ ಸೆಗ್ಮೆಂಟ್ ಎರಡನ್ನು ತೋರಿಸ್ಬೇಕು. ಇಲ್ಲಿ ಇದೇ ಆಲ್ರೆಡಿ ತುಂಬಾ ಚಿಕ್ಕದಾಗಿದೆ, ಬಟ್ ನಾನು ಇಲ್ಲಿ ಏನಾದ್ರು ಅಕಸ್ಮಾತ್ ಆಗಿ ಎರಡು ಚಾರ್ಟ್ ಇಟ್ಬಿಟ್ರೆ ನಮ್ಗೆ ಏನೂ ಕಾಣಿಸಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೋದು, ಅಕಸ್ಮಾತ್ ನಿಮ್ಗೆ ಏನಾದ್ರು ಆ ರೀತಿ ಇನ್ನೂ ಸ್ಪೇಸ್ ಬೇಕು ಅಂತಿದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಓಕೆ, ಕ್ಯಾನ್ವಾಸ್ ಸೆಟ್ಟಿಂಗ್ಸ್ ಇಲ್ಲ, ಸಾರಿ, ಆಯ್ತಾ. ಟೈಪ್ ಟೂಲ್ ಟಿಪ್ ಅಂತ ಕೊಟ್ರೆ ಇದು ಬರುತ್ತೆ. ಬಟ್ ನನಗೆ ಬೇಕಾಗಿರೋದು ರೀಸೈಜ್, ನನಗೆ ಬೇಕಾಗಿರುವಂತ ಒಂದು ಕಸ್ಟಮೈಸ್ ಸೈಜ್ 16:9. ಇದು ಬಂದು ಸ್ಟ್ಯಾಂಡರ್ಡ್ ಸೈಜ್. ನಾನು ಅಕಸ್ಮಾತ್ ಏನಾದರೂ ಇಲ್ಲಿ ಸ್ಟ್ಯಾಂಡರ್ಡ್ ರಿಪೋರ್ಟ್ ಮಾಡ್ತಿದ್ರು 16:9 ಇರುತ್ತೆ ಇದು. ಆಮೇಲೆ ನೀವು ಯೂಟ್ಯೂಬ್ ವಿಡಿಯೋಸ್ ಇದೆಲ್ಲ ನೀವು ನೋಡ್ತಿರಲ್ಲ, ಮತ್ತೆ ನಾವು ನೋಡ್ತಕ್ಕಂಥ ನಾರ್ಮಲ್ ವಿಡಿಯೋಸ್ ಎಲ್ಲ ನಮಗೆ 16:9 ಇರುತ್ತೆ. ಅಕಸ್ಮಾತ್ ನಾನು ರೀಲ್ಸ್ ಎಲ್ಲ ನೋಡ್ತೀನಿ ನೋಡಿ, ರೀಲ್ಸು ಅಥವಾ ವರ್ಟಿಕಲ್ ವಿಡಿಯೋಸ್ಗೆಲ್ಲ ಅದು 9:16 ಇರುತ್ತೆ. ಓಕೆ, ಸೊ ಆ ರೀತಿ ಇದು ಬಂದು ನಾವು ನೋಡ್ತೀವಲ್ಲ, ಇದು ಇದಕ್ಕೆ ರೇಷಿಯೋ 4:3 ಕೂಡ ಮಾಡ್ಬೋದು ನೋಡಿ, ಇದು ಈ ತರ. ಬಟ್ ನನಗೆ ಏನ್ ಬೇಕಂದ್ರೆ ಇವಾಗ ನೋಡಿ, ಕಸ್ಟಮ್ ಹೋಗ್ತೀನಿ, ಅದನ್ನ ನಾನು ಕಸ್ಟಮೈಸ್ ಮಾಡ್ಕೋಬಹುದು. 720:960 ಆಯ್ತಾ. ಇದು 720 ಹೈಟ್, 960 ಬಿಡುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, 200 ಅಂತ ಕೊಡ್ತೀನಿ ನೋಡಿ, ಇಷ್ಟು ಬಂದ್ಬಿಡ್ತೀನಿ. ಸಾಕಾಗಿಲ್ವಾ, 300 ಅಂತ ಕೊಡ್ತೀನಿ. ಓಕೆ, ಫೈನ್. ಇಲ್ಲಿ 960 ಅಂತಿದೆ, ನಾನು ಏನ್ ಮಾಡ್ತೀನಿ 600 ಅಂತ ಕೊಡ್ತೀನಿ. ಆಯ್ತಾ, ನನಗೆ ಇಲ್ಲಿ ಇವಾಗ ಒಂದಷ್ಟು ಸೈಜ್ ಬಂತು. ಇದನ್ನ ಆಮೇಲೆ ಕೂಡ ನೀವು ಇದನ್ನ ರೀಸೈಜ್ ಮಾಡ್ಕೋಬಹುದು, ನೀವೇನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಏನ್ ಮಾಡ್ತೀನಿ, ಒಂದು ಚಾರ್ಟ್ ತಗೋತೀನಿ. ಓಕೆ, ಇದಕ್ಕೆ ನಾನು ಸೆಗ್ಮೆಂಟ್ ಮತ್ತೆ ಸೇಲ್ಸ್ ಅನ್ನು ತಗೋತೀನಿ.
ಸೇಮ್ ಇಲ್ಲಿ ಈಗಲೂ ಕೂಡ ನಾನೇನು ಮಾಡ್ತೀನಿ, ಹೆಡ್ಡಿಂಗ್ ಬೇಡ, ಟೈಟಲ್ ಬೇಡ, ಲೆಜೆಂಡ್ ಬೇಡ, ಲೆಜೆಂಡ್ ಓಕೆ ಹೊರಟೋಯ್ತದು ನೋಡಿ ಆಯ್ತಾ. ಈ ರೀತಿ ಇದೆ. ಇದು ಬಂದು ನನಗೆ ಸೆಗ್ಮೆಂಟ್. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಇಲ್ಲೇನು ಮಾಡ್ತೀನಿ, ಸೆಗ್ಮೆಂಟ್ ಇತ್ತಲ್ಲ, ಸೆಗ್ಮೆಂಟ್ ತೆಗೆದ್ಬಿಟ್ಟು ಶಿಫ್ಟ್ ಮೌಂಟ್ ಮಾಡ್ತೀನಿ ನೋಡಿ. ಈಗ ನನಗೆ ಇಲ್ಲಿ 2 ಚಾರ್ಟ್ ಇದೆ ಆಯ್ತಾ. ನಿಮ್ಗೆ ಟೈಟಲ್ ಬೇಕಂದ್ರೆ ನೀವು ತಗೋಬೋದು. ಇಲ್ಲೋಟ್ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಟಲ್. ಓಕೆ, ಸಮ್ ಆಫ್ ಸೇಲ್ಸ್ ಬೈ ಸೆಗ್ಮೆಂಟ್, ಇದಕ್ಕೆ ಹೋಗ್ಬಿಟ್ಟು ಟೈಟಲ್ ಎನೇಬಲ್ ಮಾಡ್ಕೊಂಡು ಸಮ್ ಆಫ್ ಸೇಲ್ಸ್ ಬೈ ಶಿಫ್ಟ್ ಮೋಡ್ ಇರಲಿ. ಇವಾಗ ಈ ಟೂಲ್ ಟಿಪ್ ಸೆಗ್ಮೆಂಟ್ ಅಂತ ನಾನು ಚೇಂಜ್ ಮಾಡಿದ್ದೀನಿ. ಟೂಲ್ ಟಿಪ್ಗೆ ರೀಜನ್ಗೆ ಹೋಗ್ತೀನಿ. ನಾನು ಇವಾಗ ಈ ಚಾರ್ಟ್ ಬೇಡ, ಒಂದು ಸರಿ ಒಂದೇ ಟೂಲ್ ಟಿಪ್ ಅನ್ನು ಅಸೈನ್ ಮಾಡೋಕ್ಕಾಗೋದು. ನಾನೇನು ಮಾಡ್ತೀನಿ, ಸೆಲೆಕ್ಟ್ ಮಾಡಿಕೊಂಡು ಪ್ರಾಪರ್ಟೀಸ್, ಟೂಲ್ ಟಿಪ್. ನನಗೆ ಈ ಸೆಗ್ಮೆಂಟ್ ಬೇಡ, 2 ರಿಪೋರ್ಟ್ಸ್ ಒಟ್ಟಿಗೆ ಬರ್ಬೇಕು ನನಗೆ. ತಗೊಂಡಿದ್ದೀನಿ ನೋಡಿ, ಈ ರೀತಿ ಬರುತ್ತೆ. ಓಕೆ, ಸೊ ಈ ರೀತಿ ನಾವು ಟೂಲ್ ಟಿಪ್ಸ್ ಅನ್ನ ಮಾಡ್ಕೋಬಹುದು. ಡನ್. ಓಕೆ, ನೆಕ್ಸ್ಟ್ ಬಂದು ಈ ಟೂಲ್ ಟಿಪ್ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರ್ತೀನಿ ಅಂತ ಇಟ್ಕೊಳ್ಳೋಣ. ನನಗೆ ಬೇರೆ ಚಾರ್ಟ್ಗೆ ಇದನ್ನ ಅಪ್ಲೈ ಮಾಡ್ಬೋದಾ? ಆಯ್ತಾ, ಎಲ್ಲ ನೋಡಿ ಇವಾಗ ಎಲ್ಲೊಂದು ಚಾರ್ಟ್ ಇದೆ, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲೋದ್ರೆ ಮತ್ತೆ ನನಗೆ ಅದೇ ಟೂಲ್ ಟಿಪ್ ಬರುತ್ತೆ. ನಾನು ಇವಾಗ ಇಲ್ಲಿ ಏನಾದರೂ ಒಂದು ಟೂಲ್ ಟಿಪ್ ಅಸೈನ್ ಮಾಡಬೇಕು ಅಂದರೆ ಮೊದಲಿಂದ ಹೊಸ ಟೂಲ್ ಟಿಪ್ ಮಾಡಬೇಕಾ ಅಂತಿದ್ರೆ ನೋ. ನಾನು ಇಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ಇರುತ್ತೆ ನೋಡಿ, ನನಗೆ ಇವಾಗ ಸೆಗ್ಮೆಂಟ್ ಅಪ್ಲೈ ಮಾಡಬೇಕು. ಓಕೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡಿದೆ, ಈ ಇದಕ್ಕೆ ಸೆಗ್ಮೆಂಟ್ ತೊಗೊಂಡು ಇಲ್ಲಿ ಹೋಗ್ಬಿಟ್ಟು ನಾನು ಮೂವ್ ಮಾಡ್ತೀನಿ ನೋಡಿ. ಇಲ್ಲ, ನನಗೆ ಬೇಕಾದದ್ದು ಶಿಫ್ಟ್ ಮೋಡ್ ಸೆಗ್ಮೆಂಟ್ ಎರಡೂ ಬೇಕು ನೋಡಿ. ಅದೇ ನಾನು ಇಲ್ಲಿ ಹೋಗ್ತೀನಿ ನೋಡಿ, ಬರಲ್ಲ. ಯಾಕಂದ್ರೆ ನಾನು ಯಾವುದೇ ರೀತಿಯಾದ ಟೂಲ್ ಟಿಪ್ ಅನ್ನ ಇಲ್ಲಿ ಅಸೈನ್ ಮಾಡಿಲ್ಲ. ಓಕೆ, ಸೊ ಈ ರೀತಿ ನಾನು ಟೂಲ್ ಟಿಪ್ ಅನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ಎಷ್ಟು ದೊಡ್ಡದು ಬೇಕಾದ್ರೂ ಅಥವಾ ಎಷ್ಟು ನೀವು ರೀಸೈಸ್ ಬೇಕಾದ್ರೂ ಮಾಡ್ಕೋಬಹುದು. ನಮಗೆ ಕಸ್ಟಮೈಸ್ ತರ ಮಾಡ್ಬೋದು. ಇದಕ್ಕಿಂತ ಇನ್ನು ಇಂಟ್ರೆಸ್ಟಿಂಗ್, ಯಾಕಂದ್ರೆ ಇದೆಲ್ಲ ಬಂದು ನಾರ್ಮಲಿ ಎಲ್ಲ ಮಾಡ್ತಾರೆ. ಬಟ್ ಇದಕ್ಕಿಂತ ನೀವು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅಂದ್ರೆ ನಾನು ನಿಮಗೆ ಇನ್ನೂ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಒಂದು ಡಿಸೈನ್ ಹೆಂಗ್ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಪವರ್ ಪಾಯಿಂಟ್ ತಗೋತೀನಿ ಆಯ್ತಾ. ಪವರ್ ಪಾಯಿಂಟ್ ಅಲ್ಲಿ ಒಂದು ಡಿಸೈನ್ ಮಾಡೋಣ. ನಾವು ಬೇಕಾದ್ರೆ ಕ್ಯಾನ್ವಾದಲ್ಲೂ ಮಾಡ್ಬೋದು, ಪವರ್ ಪಾಯಿಂಟ್ ಅಲ್ಲೂ ಮಾಡ್ಬೋದು. ನನಗೆ ಸ್ವಲ್ಪ ಈಸಿ ಇರಲಿ ಅಂತ ನಾನು ಏನು ಮಾಡ್ತೀನಿ, ಪವರ್ ಪಾಯಿಂಟ್ ಅಲ್ಲಿ ಮಾಡ್ತೀನಿ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಒಂದು ಶೇಪ್ ತಗೋತೀನಿ. ನನಗೆ ಈ ಟೂಲ್ ಟಿಪ್ ಇದೆಲ್ಲ ಸ್ವಲ್ಪ ಡಿಸೈನ್ ಬರಬೇಕು ಅಂತ ನನ್ನ ಆಸೆ. ಅಂದ್ರೆ ಈಗ ನಾನು ಇಲ್ಲೇನು ಮಾಡಿದ್ನಲ್ಲ ಈ ರೀತಿ ಬೇಡ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸ್ವಲ್ಪ ಇನ್ನೋವೇಟಿವ್ ಆಗಿ ಬೇಕು. ಇಲ್ಲಿ ಹೋಗ್ಬಿಟ್ಟು ಕಲರ್ ಇದೆ ಇರಲಿ. ಓಕೆ, ಈ ಕಲರ್ ಇಲ್ಲೇ, ಮತ್ತೆ ಔಟ್ಲೈನ್ ಬೇಡ, ಸ್ಪೆಷಲ್ ಎಫೆಕ್ಟ್ ಶ್ಯಾಡೋ ಒಂದು ಸ್ವಲ್ಪ ಕೊಡ್ತೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ನಾನು ಟೂಲ್ ಟಿಪ್ ಯೂಸ್ ಮಾಡ್ಕೋತೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ತರ ನಾವು ಟೂಲ್ ಟಿಪ್ ಏನಕ್ಕೆ ಇದು ಮಾಡ್ತಾ ಇದೀವಿ ಅಂತ ನಾನು ತೋರಿಸ್ತೀನಿ ಏನು ಅಂತ. ರೈಟ್, ಓಕೆ, ಇದು ಒಂದು ಶೇಪ್. ನನಗೆ ಇವಾಗ ಏನೆಲ್ಲ ಬೇಕು ನನಗೆ ವ್ಯಾಲ್ಯೂಸ್ ಅಂತ ನಾನೇನ್ ಮಾಡ್ತೀನಿ, ಇಲ್ಲಿ ಶೇಪ್ ತಗೋತೀನಿ. ಈ ಶೇಪ್ ತಗೊಂಡು ಸ್ವಲ್ಪ ಡಿಸೈನಿಂಗ್ ನೀವು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಅಂತ ಅಷ್ಟೇನೇನಿಲ್ಲ. ಇಲ್ಲಿ ಇದಕ್ಕೆ more colors, ಓಕೆ, ಲೈನ್ ತೆಗೆದ್ಬಿಡೋಣ. ಇದನ್ನ ಸ್ವಲ್ಪ ಪೇಷನ್ಸ್ ಬೇಕು.
ಓಕೆ ರೈಟ್. ನಾ ಏನ್ ಮಾಡ್ತೀನಿ ಇಲ್ಲಿ ನೋಡಿ, ಇಲ್ಲಿ ಒಂದು ನನಗೆ ಕಸ್ಟಮರ್ ನೇಮ್, ಒಂದು ಕಸ್ಟಮರ್ ಡೀಟೇಲ್ಸ್ ಅಂತ ಇಟ್ಕೊಂಡ ಕಸ್ಟಮರ್ ನೇಮ್ ಬೇಕು. ನೆಕ್ಸ್ಟ್ ನನಗೆ ಇಲ್ಲಿ ಈ ಸೇಲ್ಸ್ ಡೇಟಾ ಬೇಕು. ಓಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಲೈನ್ ಕೊಟ್ಬಿಡೋಣ. ಓಕೆ ಇನ್ಸರ್ಟ್ ಶೇಪ್ ಲೈನ್ ಆಯ್ತಾ, ಈ ರೀತಿ ಶಿಫ್ಟ್ ಹಿಡ್ಕೊಂಡ್ರೆ ನನಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಇದನ್ನ ಏನ್ ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಓಕೆ ಔಟ್ಲೈನ್ ಸಣ್ಣದಾಗಿರುತ್ತೆ. ಓಕೆ ರೈಟ್. ಈಗ ಇಲ್ಲಿಂದ ಕಾಪಿ ಪೇಸ್ಟ್, ಇದು ನಾನು ಬರೀ ಡಿಸೈನ್ ಅಷ್ಟೇ ಮಾಡ್ತಾ ಇರೋದು, ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಆಯ್ತಾ. ಇಲ್ಲಿ ರೈಟ್, ನನಗೆ ಇವಾಗ ಇಲ್ಲಿ ಸೇಲ್ಸ್ ಡೇಟಾ ಬೇಕು. ಇನ್ನೂ ಬೇಕಾದ್ರೆ ಚಿಕ್ಕದ್ ಮಾಡ್ಕೊಂಡೆ, ಇಲ್ಲಿ ಸೇಲ್ಸ್ ಡೇಟಾ ಬೇಕು. ನಾನು ಇಲ್ಲೇ ಟೆಕ್ಸ್ಟ್ ಕೊಡ್ಬೋದಿತ್ತು, ಟೆಕ್ಸ್ಟ್ ಕೊಟ್ರೆ ಏನಂತ ಗೊತ್ತಾ, ನಿಮಗೆ ರೆಸೊಲ್ಯೂಷನ್ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಡಿಸೈನ್ ಮಾತ್ರ ಇಲ್ಲಿ ಮಾಡ್ಕೋತೀನಿ. ನನಗೆ ಬೇಕಾಗಿರೋ ಎಲ್ಲ ಟೆಕ್ಸ್ಟ್ ಎಲ್ಲ ಬಂದು ಪವರ್ ಬಿ ಅಲ್ಲೇ ಮಾಡ್ಕೋತೀನಿ. ಇದು ಕಸ್ಟಮರ್ ನೇಮ್, ಇದು ಬಂದು ಸೇಲ್ಸ್ ಅಂತ ಇಟ್ಕೊಳ್ಳೋಣ. ಮತ್ತೆ ಇಲ್ಲಿ ಏನು ಮಾಡೋಣ ಅಂದ್ರೆ ನನಗೆ ಇಲ್ಲೊಂದು ರಿಪೋರ್ಟ್ ಬೇಕು. ಈ ರಿಪೋರ್ಟ್ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಸೆಗ್ಮೆಂಟ್ ಅಥವಾ ಶಿಪ್ ಮಾಡಿ, ಅದು ಒಂದು ಸುಮ್ಮನೆ ನಿಮಗೆ ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ, ಆ ಟೂಲ್ ಟಿಪ್ ಅನ್ನ ಯಾವ ರೀತಿ ಇನ್ನೋವೇಟಿವ್ ಆಗಿ ಕೂಡ ಮಾಡಬಹುದು ಅಂತ. ಓಕೆ ರೈಟ್. ನಾನು ಇವಾಗ ಜಸ್ಟ್ ಒಂದು ಟೆಂಪ್ಲೇಟ್ ಅನ್ನ ರೆಡಿ ಮಾಡ್ಕೊಂಡೆ. ಈಗ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡ್ತೀನಿ. ಇದನ್ನ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನೀವು ಈ ರೀತಿ ಅನೇಕ ಡಿಸೈನ್ಸ್ ಗಳನ್ನ ಮಾಡ್ಬಿಟ್ಟು ಒಳ್ಳೆ ರಿಪೋರ್ಟ್ಸ್ ಗಳನ್ನ ನೀವು ಮಾಡ್ಬೋದು. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇವ್ ಆಸ್ ಪಿಕ್ಚರ್ ಅಂತ ಕೊಡ್ತೀನಿ. ಈ ಸೇವ್ ಆಸ್ ಪಿಕ್ಚರ್ ಅಂತಂದ್ರೆ ನಮಗೆ ಈ ಇಮೇಜ್ ಅನ್ನ ಇಂಪೋರ್ಟ್ ಮಾಡ್ಕೊಳಕ್ ಇದು ಈಸಿ ಆಗುತ್ತೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ಸ್, ಇಲ್ಲಿ ಟೂಲ್ ಟಿಪ್ ಅಂತ ಆಯ್ತಾ, ಡನ್. ನಾನು ಇವಾಗ ಒಂದು ಇಮೇಜ್ ಕ್ರಿಯೇಟ್ ಆಯ್ತು. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪವರ್ ಬಿ ಅಲ್ಲಿ ಇನ್ನೊಂದು ಟೂಲ್ ಟಿಪ್ ಅನ್ನು ಮಾಡ್ತೀನಿ. ಟೂಲ್ ಟಿಪ್ ಮಲ್ಟಿಪಲ್, ಸುಮ್ಮನೆ ಏನೋ ಒಂದು ನೇಮ್ ಕೊಟ್ಟಿರ್ತೀನಿ. ಇದನ್ನ ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಪೇಜ್ ಇನ್ಫಾರ್ಮೇಶನ್, ಇದು ಟೂಲ್ ಟಿಪ್ ಕನ್ವರ್ಟ್ ಆಗುತ್ತೆ. ಓಕೆ ಓಕೆ ಈಗ ಇಲ್ಲಿ ಇದೆಯಲ್ಲ, ಇದು ಬಂದು ನನಗೆ ರೀಸೈಸ್ ಆಗ್ಬೇಕು. ಯಾಕಂದ್ರೆ ಇದು ಟೂಲ್ ಟಿಪ್ ಏನಿದೆ ಬೈ ಡಿಫಾಲ್ಟ್ ತಗೊಂಡ್ಬಿಡುತ್ತೆ. ರೈಟ್, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್, ನನಗೆ ಹೈಟ್ ಜಾಸ್ತಿ ಬೇಕು ಇವಾಗ. ಯಾಕಂದ್ರೆ ಪವರ್ ಪಾಯಿಂಟ್ ಅಲ್ಲಿ ಏನ್ ಮಾಡಿದೀನಲ್ಲ ಅದು ಹೈಟ್ ತಗೊಳುತ್ತೆ. ಹೈಟ್ ಏನ್ ಮಾಡೋಣ ಅಂದ್ರೆ ಒಂದು 500 ಕೊಟ್ಟಿರ್ತೀನಿ. ಇನ್ ಕೇಸ್ ಏನಾದ್ರು ಚೇಂಜ್ ಮಾಡ್ಕೋದ್ರೆ ಮಾಡ್ಕೋಬಹುದು. ಓಕೆ ಲೇಟ್ ಎಲ್ಲ ಆಗೋದ್ಮೇಲೆ. ಓಕೆ ರೈಟ್, ನೋಡಿ ಈ ರೀತಿ ನಾನು ಇವಾಗ ಏನ್ ಮಾಡ್ತೀನಿ, ಇದೆಯಲ್ಲ ಇದು ಬಾಕ್ಸ್, ಇದಕ್ಕೆ ನಾನು ಈ ಏನಿದೆ ನಮ್ದು ಇಮೇಜ್ ಏನಿದೆಯಲ್ಲ ಅದನ್ನ ತಗೋಬೇಕು. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಕ್ಯಾನ್ವಾಸ್ ಬ್ಯಾಕ್ ಗ್ರೌಂಡ್ ಆಯ್ತಾ, ಬ್ರೌಸ್ ಡೌನ್ಲೋಡ್, ನೋಡಿ ಇಲ್ಲಿದೆ ಅಲ್ಲ ಟೂಲ್ ಟಿಪ್, ಇದು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಡ್ತೀನಿ. ರೈಟ್, ಓಪನ್ ಅಂತ ಕೊಟ್ಟರೆ ಇದು ಆಲ್ರೆಡಿ ಇದೆ, ಬಟ್ ಏನಂದ್ರೆ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಕಾಣಿಸ್ತಿಲ್ಲ. ನೋಡಿ ನಾನಿವಾಗ ಈ ಇಮೇಜ್ ಅನ್ನ ಮಾಡಿ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡೆ, ಬಟ್ ನಾನು ಮಾಡ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ಇದೇ ಸೈಜ್ ಅಂತ ತಗೊಂಡಿರ್ಲಿಲ್ಲ. ರೈಟ್, ಸೊ ಇದೇನಾಗಿದೆ ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಬಂದ್ಬಿಟ್ಟಿದೆ. ತೊಂದರೆ ಇಲ್ಲ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಿಟ್ ಅಂತ ಕೊಡ್ತೀನಿ. ನೋಡಿ ಕರೆಕ್ಟ್ ಫಿಟ್ ಆಗಿದೆ. ಫಿಲ್ ಔಟ್ ಫಿಟ್ ಅಂತಾನೆ ಕೊಡೋಣ. ನೋಡಿ ಎಕ್ಸಾಕ್ಟ್ ಆಗಿ ಅಷ್ಟೇ, ಒಂಚೂರು ನೋಡಿದಿರ್ಬೋದು, ಬಟ್ ಇಷ್ಟಿರ್ಲಿ ಆಯ್ತಾ. ಡನ್. ಈಗ ನೆಕ್ಸ್ಟ್ ಬಂದು ನನಗೆ ಇಲ್ಲಿ ಕಸ್ಟಮರ್ ನೇಮ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ನೇಮ್ ಇದೆ ನೋಡಿ,
ಇಲ್ಲಿ ಇದೆಲ್ಲ ಇದೆ. ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇದೆಯಲ್ಲ ಇದು ಸ್ಲೈಸರ್ ಬೇಡ, ಇಲ್ಲಿ ಸಾರಿ, ಇದು ಏನದು ಕಾರ್ಡ್ ತಗೋತೀನಿ. ಈ ಕಾರ್ಡ್ಗೆ ನಾವೇನ್ ಮಾಡ್ಬೇಕು ಅಂದ್ರೆ ನಮಗೆ ಬೇಕಾಗಿರೋ ಫೀಲ್ಡ್ಸ್ ಅನ್ನ ಅಸೈನ್ ಮಾಡಬೇಕು. ಆಯ್ತಾ? ರೈಟ್. ಈಗ ಇಲ್ಲಿ ನಂಗೆ ಡೇಟಾ ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ನೇಮ್ ಅಂತ ಕೊಡ್ತೀನಿ. ಓಕೆ, ಇದನ್ನ ನಾ ಏನ್ ಮಾಡ್ಬೋದು, ಫಾಂಟ್ ಸೈಜ್ ಅನ್ನ ರಿಡ್ಯೂಸ್ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿ. ಓಕೆ, ಏರಿಯಲ್ಲಿ ಫಾಂಟ್ ಬಂದು 20 ಕೊಟ್ಟಿರ್ತೀನಿ. ಮತ್ತೆ ಕ್ಯಾಟಗರಿ ಲೇಬಲ್ ತೆಗೆದ್ಬಿಡ್ತೀನಿ. ಡಬಲ್ ಕ್ಲಿಕ್, ಬ್ಯಾಕ್ ಗ್ರೌಂಡ್ ತೆಗೆದ್ಬಿಡೋಣ. ನೋಡಿ ಆಯ್ತಾ, ತುಂಬಾ ದೊಡ್ಡದಾಯ್ತು ಅಂತ ನಿಮ್ಗೆ ಅನ್ಸಿದ್ರೆ ನಾನು ಏನ್ ಮಾಡ್ತೀನಿ, ಬೋಲ್ಡ್, ಬಟ್ ಇದನ್ನ ಒಂದು 16 ಕೊಡೋಣ. ಇದು ಓಕೆ ಅಂತ ಅನಿಸ್ತು. ರೈಟ್, ಇವಾಗ ಇದು ನನಗೆ ಸ್ವಲ್ಪ ಫಾರ್ಮೆಟ್ ಆಗಬೇಕು. ಎಲ್ಲ ಹೋಗ್ಬಿಟ್ಟು ನಾನು ಫಾರ್ಮೆಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆಪ್ಷನ್ಸ್ ತಗೊಂಡು ನೀವು ಅದನ್ನ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಎಲ್ಲ ಬರುತ್ತಿಲ್ಲ. ನನ್ಗೆ ಇವಾಗ ಇಲ್ಲಿ ಓವರ್ ಆಲ್ ಕಂಪ್ಲೀಟ್ ಸೇಲ್ಸ್ ಬೇಕು. ನಾನೇನ್ ಮಾಡ್ತೀನಿ, ಸ್ವಲ್ಪ ಹೋಗ್ಬಿಟ್ಟಿದೆ, ಒಂದು ನಿಮಿಷ. ಓಕೆ, ನೋಡಿ ಇದೆಲ್ಲ ತುಂಬಾ ಪೇಷನ್ಸ್ ಇರಬೇಕು. ಆಯ್ತಾ? ಡನ್. ಇವಾಗ ನನಗೆ ಕಸ್ಟಮರ್ ನೇಮ್ ಅಂತ, ಬಟ್ ನನಗೆ ಇದು ಕಸ್ಟಮರ್ ನೇಮ್ ಅಂತ ಹೆಂಗ್ ಗೊತ್ತಾಗುತ್ತೆ, ನಾನು ಏನ್ ಮಾಡ್ತೀನಿ, ಕಂಟ್ರೋಲ್-C ಕಂಟ್ರೋಲ್-V, ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್ ತಗೋಣ. ಟೆಕ್ಸ್ಟ್ ಬಾಕ್ಸ್ ಇಲ್ಲಿದೆ ನೋಡಿ. ಯಾಕಂದ್ರೆ ನಾನು ಇವಾಗ ಕೊಡ್ತಾ ಇರೋದು ಕಸ್ಟಮರ್ ನೇಮ್ ಲೇಬಲ್. ಓಕೆ, ಸೊ ಇದು ಫಾರ್ಮ್ಯಾಟ್, ಬ್ಯಾಕ್ ಗ್ರೌಂಡ್ ತೆಗೆದ್ಬಿಡ್ತೀನಿ. ಡಬಲ್ ಕ್ಲಿಕ್, ಓಕೆ, ಇದನ್ನ ರೆಡಿ ಮಾಡ್ತೀನಿ. ಓಕೆ, ಬ್ಯಾಕ್ ಗ್ರೌಂಡ್ ತೆಗೆದ್ಬಿಡೋಣ. ಡಬಲ್ ಕ್ಲಿಕ್, ಬ್ಯಾಕ್ ಗ್ರೌಂಡ್. ಏನ್ ಮಾಡೋಣ ಅಂದ್ರೆ ಮೇಲ್ಗಡೆ ಇಟ್ಬಿಟ್ಟು ಇದನ್ನ ವೈಟ್ ಕಲರ್ ಮಾಡೋಣ. ವೈಟ್ ಕಲರ್ ಮಾಡ್ತೀನಿ ನೋಡಿ, ಕಸ್ಟಮರ್ ನೇಮ್. ರೈಟ್, ಈಗ ನನಗೆ ಇಲ್ಲಿ ಸೇಲ್ಸ್ ರಿಪೋರ್ಟ್ ಬೇಕು. ಇಲ್ಲಿ ಹೋಗ್ತೀನಿ, ಸೇಲ್ಸ್, ಏರಿಯಲ್, ಬೋಲ್ಡ್, ವೈಟ್ ಕಲರ್ ಮಾಡೋಣ. ಓಕೆ, ರೈಟ್. ಬೇಕಿದ್ರೆ ಅದನ್ನ ಏರಿಯಲ್ ಅಂತ ತಗೊಳ್ಳಿ. ಏರಿಯಲ್ ಆಕ್ಚುಲಿ ಒಂದು ಒಳ್ಳೆ ಫಾಂಟ್ ಇರುತ್ತೆ, ಸ್ಟ್ಯಾಂಡರ್ಡ್ ಫಾಂಟ್ ಇರುತ್ತೆ. ನಿಮ್ಗೆ ಅಕಸ್ಮಾತ್ ಇದನ್ನ ದೊಡ್ಡದು ಮಾಡ್ಕೋಬೇಕು ಅಂತಿದ್ರೆ ಇಲ್ಲ ಹೋಗ್ಬಿಟ್ಟು ಒಂದು 14 ಮಾಡ್ಕೊಂಡ್ರೆ 14 ಮಾಡ 12 ಮಾಡ. ಓಕೆ, ರೈಟ್. ಸೊ ಇವಾಗ ನನಗೆ ಇಲ್ಲಿ ಕಾರ್ಡ್ ಇದೆ. ಈ ಕಾರ್ಡ್ ತಗೊಂಡು ಏನ್ ಮಾಡ್ತೀನಿ, ಇಲ್ಲಿ ಇಟ್ಬಿಟ್ಟು ಇಲ್ಲಿದೆ ಅದು ಸೇಲ್ಸ್. ಆಯ್ತಾ? ಇದೇನಿದೆ ತಗೊಂಡ್ಬಿಡ್ತೀನಿ. ಮತ್ತೆ ಇಲ್ಲಿ ಏನ್ ಮಾಡ್ತೀನಿ, ಸೇಲ್ಸ್ ಡೇಟಾ ಕೊಡ್ತೀನಿ.
ಆಯ್ತಾ 2.3 ಮಿಲಿಯನ್ ಇದೆ. ಅಕಸ್ಮಾತ್ ಏನಾದ್ರು ನನಗೆ ಸ್ವಲ್ಪ ಜಾಸ್ತಿ ಫಾಂಟ್ ಸೈಜ್ ಇರಲಿ ಅಂತಂದ್ರೆ ಟೆಕ್ಸ್ಟ್ ಓಕೆ ಏರಿಯಲ್ 16 ಕಲರ್ ವೈಟ್ ಇಷ್ಟರಲ್ಲಿ ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ನೋಡೋಣ 18 ಕೊಟ್ಟು ನೋಡ್ತೀನಿ. ಓಕೆ ಆಯ್ತಾ ರೈಟ್. ನೆಕ್ಸ್ಟ್ ನನಗಿಲ್ಲೇ ಮಿಡ್ಲ್ ಅಲೈನ್ ಮಾಡ್ತೀನಿ. ಡನ್ ಆಯ್ತಾ. ನನಗೆ ಇವಾಗ ಇಲ್ಲಿ ಒಂದು ಸೆಗ್ಮೆಂಟ್ ರಿಪೋರ್ಟ್ ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಗ್ಮೆಂಟ್ ಅಂತ ಕೊಟ್ಬಿಡ್ತೀನಿ. ಇದನ್ನ ಏನ್ ಮಾಡೋಣ, ಓಕೆ ಇದನ್ನ ಸೆಂಟರ್ ಇಟ್ಬಿಡ್ತೀನಿ. ಇದು ನಾರ್ಮಲ್ ಲೇಬಲ್ ಇದೆ. ಇದನ್ನ ಬ್ಲ್ಯಾಕ್ ಕಲರ್ ಮಾಡೋಣ, ಯಾಕಂದ್ರೆ ಯೆಲ್ಲೋ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಇವಾಗ ಇಲ್ಲಿ ಏನ್ ಮಾಡ್ತೀನಿ, ಒಂದು ಚಾರ್ಟ್ ಅನ್ನು ಮಾಡ್ತೀನಿ. ಸ್ವಲ್ಪ ಕಲರ್ ಏನ್ ಮಾಡೋಣ ಅಂದ್ರೆ ಬ್ಲ್ಯಾಕ್ ಮಾಡೋಣ. ಆಯ್ತಾ, ಇಲ್ಲೊಂದು ಸೆಗ್ಮೆಂಟ್ ಚಾರ್ಟ್. ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ಕಾಲಮ್ ಚಾರ್ಟ್, ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಸೆಗ್ಮೆಂಟ್ ಮತ್ತೆ ಸೇಲ್ಸ್ ಅಂತ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈ ಹೆಡ್ಡಿಂಗ್ ತಗೊಂಡ್ಬಿಡ್ತೀನಿ, ಟೈಟಲ್ ಮಾಡಿ. ಎಲ್ಲ ತೆಗೆದ್ಬಿಟ್ರೆ ನಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಓಕೆ ಡಬಲ್ ಕ್ಲಿಕ್, ಬ್ಯಾಕ್ಗ್ರೌಂಡ್ ನಿಲ್. ಓಕೆ ಇದನ್ನ ಕೂಡ ಸೆಂಟರ್ ಮತ್ತೆ ವೈಟ್ ಕಲರ್, ಇದು ಅಷ್ಟೇ. ಓಕೆ ಇದನ್ನ ಅಕಸ್ಮಾತ್ ವೈಟ್ ಬೇಕಾದ್ರೆ ವೈಟ್ ಮಾಡಿ, ಇದನ್ನು ವೈಟ್ ಬೇಕಾದ್ರೆ ವೈಟ್ ಮಾಡಿ. ಜಸ್ಟ್ ವೈಟ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಏರಿಯಲ್ ಏನ್ ಮಾಡ್ತೀನಿ, ಅಥವಾ ವೈಟ್ ಕಲರ್, ನಿಮ್ಗೆ ಯಾವ ಕಲರ್ ಗೊತ್ತಾ ಆ ರೀತಿ ಅದನ್ನ ಚೂಸ್ ಮಾಡ್ಕೊಂಡು ನೀವು ಅನ್ಕೋಬೋದು ಏನ್ ಮಾಡ್ತಿದ್ದೀರಿ ಇಲ್ಲಿ ಎಷ್ಟೊಂದು ಈ ತರದಲ್ಲ ಅಂತ. ಇವಾಗ ನೋಡಿ ನಾನು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ. ಇವಾಗ ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ನಾನು ಟೂಲ್ ಟಿಪ್ ಮಾಡಿದ್ದೀನಲ್ವಾ, ಮಲ್ಟಿಪಲ್ ರಿಪೋರ್ಟ್ಸ್ ಅಂತ ಇದೆಯಲ್ಲ, ಫೈನ್. ನಾನು ಏನ್ ಮಾಡ್ತೀನಿ, ಇಲ್ಲಿ ರೀಜನ್ ಹೋಗ್ತೀನಿ. ರೈಟ್ ಇವಾಗ ನೋಡಿ ಇಲ್ಲಿ ಇದೇನೋ ತೋರಿಸ್ತಿದೆ. ಇಲ್ಲಿ ನಾ ಇದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಪರ್ಟೀಸ್, ಟೂಲ್ ಟಿಪ್, ಓಕೆ ಸೆಲೆಕ್ಟ್ ಮಾಡ್ಬಿಟ್ಟು ಇದು ಕೊಡ್ತೀನಿ ಮಲ್ಟಿಪಲ್ ರಿಪೋರ್ಟ್ಸ್. ಓಕೆನಾ. ಈಗ ನೋಡಿ ನಾನು ಇವಾಗ ಜಸ್ಟ್ ಕರ್ಸರ್ ಮೂವ್ ಮಾಡ್ತೀನಿ ನೋಡಿ, ಆಯ್ತಾ. ಇಲ್ಲಿ ಇವಾಗ ಅದು ಸರಿಯಾಗಿ ಬರಲ್ಲ, ಯಾಕಂದ್ರೆ ನಾನು ಕಸ್ಟಮರ್ ನೇಮ್ಗೆ ಸ್ಪೆಸಿಫಿಕ್ ಆಗಿ ಮಾಡಿದ್ದೆ. ಬಟ್ ಆದ್ರೂ ಚೇಂಜಸ್ ಅನ್ಸುತ್ತೆ ನೋಡ್ಬೋದು ಹಿಂಗೆ ನೋಡಿ. ಓಕೆನಾ. ಬಟ್ ನಾವು ಇದಕ್ಕೆ ಕಸ್ಟಮರ್ ನೇಮ್ ಅಂತ ಕೊಟ್ಟಿದ್ವಿ, ಇಲ್ಲಿ ಕಸ್ಟಮರ್ ನೇಮ್ ಬರಲ್ಲ. ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ನಿಮ್ಗೆ ತೋರ್ಸೋದಕ್ಕೋಸ್ಕರ ಅದನ್ನ ಇಲ್ಲಿ ಆ ಚಾರ್ಟ್ ಮೇಲೆ ಇದು ಮಾಡಿದೆ. ಕಸ್ಟಮರ್ ಇಲ್ಲಿ ಕಸ್ಟಮರ್ ಕೊಟ್ಬಿಡೋಣ. ರೀಜನ್ ಕಸ್ಟಮರ್ ಇಲ್ಲ ಇಲ್ಲಿ
ಓಕೆ, ರೈಟ್. ಇವಾಗ ಇಲ್ಲ ನನಗೆ ಎಷ್ಟೊಂದು ಕಸ್ಟಮರ್ ಇದೆ, ನಾನು ಏನು ಮಾಡ್ತೀನಿ, ಲೋಡ್ ಪ್ರಾಪರ್ಟೀಸ್, ರೈಟ್, ಇಲ್ಲಿ ಟೂಲ್ ಟಿಪ್ ಕೊಟ್ಟಿದ್ದೀನಿ. ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ನಾನು ಕರ್ಸರ್ ಮೂವ್ ಮಾಡ್ತೀನಿ. ನೋಡಿ, ಈ ಸಿಯಾನ್ ಮಿಲ್ಲರ್ ಅಂತ ಏನಿದೆ, ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ಏನ್ ಮಾಡಿದೆ, ಸಾರಿ, ಕಸ್ಟಮರ್ ನೇಮ್ ಅಂತ ಹಂಗೆ ಕೊಟ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟಿದ್ದೀನ ಟೋಟಲ್ ಸೇಲ್ಸ್ ಅಂತ ಕೊಡೋಣ. ಸಾರಿ, ಇದನ್ನು ಏರಿಯಲ್ಲಿ ಚೇಂಜ್ ಮಾಡ್ಕೊತೀನಿ. ಏರಿಯಲ್ ಆಯ್ತಾ, ಸೈಜ್ ಹಂಗೆ ಇರಲಿ, ತೊಂದರೆ ಇಲ್ಲ. ಓಕೆ, ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್, ಯಾವ ಕಸ್ಟಮರ್ ಮೇಲೆ ಹಿಂಗೆ ಇಡ್ತೀರ ನೋಡಿ, ಆಯ್ತಾ. ಇವಾಗ ನೋಡಿ ಇಲ್ಲೇ ಹೋಗ್ಬಿಟ್ಟು ಗ್ರೆಗ್ ಟ್ರಾನ್ ಅಂತಿದೆ, ನಾನು ಮೂವ್ ಮಾಡಿದ್ರೆ ನೋಡಿ ಗ್ರೆಗ್ ಟ್ರಾನ್ ನೋಡಿ ಎಲ್ಲಿ ಬಂತು, ಅವನದೆಷ್ಟು ಟೋಟಲ್ ಸೇಲ್ಸ್ ಇದೆ ಮತ್ತೆ ಸೆಗ್ಮೆಂಟ್ ಏನಿದೆ ಅದೆಲ್ಲ ತೋರಿಸುತ್ತೆ ನೋಡಿ. ಓಕೆ, ನಿಮಗೆ ಯಾವ ಕಸ್ಟಮರ್ ಮೇಲೆ ರಿಪೋರ್ಟ್ಸ್ ಬೇಕು ಆ ರೀತಿ ನೀವು ಇಲ್ಲಿ ಇದನ್ನ ಮೂವ್ ಮಾಡ್ತಾ ಹೋಗ್ಬೋದು. ಬಟ್ ಅಕಸ್ಮಾತ್ ನನಗೆ ರೀಜನ್ ಬೇಕಂದ್ರೆ ರೀಜನ್ ಅಲ್ಲಿ ಕೂಡ ಮಾಡ್ಬೋದು. ಬಟ್ ಇಲ್ಲಿ ನೀವು ಹೋದ್ರೆ ನೋಡಿ, ಇದು ಕಸ್ಟಮರ್ ನೇಮ್ ಏನ್ ಮಾಡುತ್ತೆ ಅಂದ್ರೆ ಆ ರೀಜನ್ ಇರ್ತಕ್ಕಂಥ ಫಸ್ಟ್ ರೋ ಏನಿದೆ ಅದನ್ನ ತೋರಿಸುತ್ತೆ. ಓಕೆ, ಬಟ್ ಅದರ್ವೈಸ್ ನೀವು ನೋಡಿ ಇಲ್ಲಿ ಕೆಳಗಡೆ 2 ರಿಪೋರ್ಟ್ಸ್ ಇದೆಯಲ್ಲ, ಟೋಟಲ್ ಸೇಲ್ಸ್ ಇದೆಲ್ಲ ನೋಡಿ, ನಾ ಇಲ್ಲೂ ಬೇಕಾದ್ರೆ ಅದನ್ನ ಅಸೈನ್ ಮಾಡ್ಕೋಬಹುದು. ಇಲ್ಲಿ ಹೋಗ್ತೀನಿ, ಪ್ರಾಪರ್ಟೀಸ್, ನೋಡಿ, ಇದಕ್ಕೂ ನಾನು ಎಲ್ಲಾ ಕಡೆನೂ ಅಸೈನ್ ಮಾಡ್ಬೋದು. ಪ್ರಾಪರ್ಟೀಸ್, ಟೂಲ್ ಟಿಪ್, ನೋಡಿ ಆಯ್ತಾ. ಸೊ ಈ ರೀತಿ ನಾವು ಈ ಟೂಲ್ ಟಿಪ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಡ್ರಿಲ್ ಥ್ರೂ ಮತ್ತೆ ಟೂಲ್ ಟಿಪ್ಸ್ ತುಂಬಾ ಈಸಿ ಟಾಪಿಕ್ಸ್, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಆಕ್ಚುಲಿ. ಇದು ನೀವೆಲ್ಲ ರಿಪೋರ್ಟ್ಸ್ ಮಾಡಿದ್ರೆ ಇದೊಂದಲ್ಲ, ನಿಮ್ಗೆ ಜಸ್ಟ್ ಒಂದು ಕ್ವಿಕ್ ಆಗಿ ಒಂದು ಡಿಸೈನ್ ತೋರಿಸಿದೆ ಅಷ್ಟೇ ನಿಮಗೆ, ಆಯ್ತಾ. ಇದರಲ್ಲಿ ನಾವು ಬೇರೆ ಬೇರೆ ತರ ಎಲ್ಲ ಟೂಲ್ ಟಿಪ್ಸ್ ಮಾಡಿದ್ದೀವಿ, ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ವಿಜುವಲಿ. ನಿಮ್ಗೆ ತುಂಬಾ ಈ ತರದೆಲ್ಲ ಯಾರು ಅಷ್ಟೊಂದು ಟೈಮ್ ತಗೊಂಡು ಮಾಡಲ್ಲ ಈ ಟೂಲ್ ಟಿಪ್ಗೆ. ಸುಮ್ಮನೆ ಕರ್ಸರ್ ಮೂವ್ ಮಾಡಿದ್ರೆ ಒಂದು ಚಾರ್ಟ್ ಬರಬೇಕು, ಇಲ್ಲಾಂದ್ರೆ ಎಷ್ಟೋ ಜನ ಟೂಲ್ ಟಿಪ್ ಯೂಸೇ ಮಾಡಲ್ಲ. ಓಕೆನಾ, ಬಟ್ ನೀವು ಇನ್ನೋವೇಟಿವ್ ಏನಾದ್ರು ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡಿದ್ರೆ ತುಂಬಾ ಒಂದು ಅಡ್ವಾನ್ಸ್ಡ್ ಆಗು ಕಾಣಿಸುತ್ತೆ. ನೋಡಿ, ಇದು ಏನು ಇಲ್ಲ, ನಾನು ಜಸ್ಟ್ ಒಂದು ಈ ತರ ಒಂದು ಇಮೇಜ್ ಮಾಡ್ಕೊಂಡೆ. ನಾನು ಇದು ಸುಮ್ಮನೆ ನಿಮ್ಗೆ ಆ ಕಲ್ಸೋದಕ್ಕೆ ಅಂದ್ಬಿಟ್ಟು ಒಂದು ಅರ್ಜೆಂಟ್ ಒಂದು ಫಾಸ್ಟ್ ಆಗಿ ಏನ್ ಮಾಡ್ಬೋದು ಅದನ್ನ ಮಾಡಿದೆ. ಬಟ್ ಅದರ್ವೈಸ್ ಇನ್ನೂ ಚೆನ್ನಾಗಿ ನೀವು ಏನು ಇನ್ನೋವೇಟಿವ್ ಆಗಿ ನೀವು ಮಾಡ್ಬೋದು. ಇದನ್ನ ನೀವು ಗೂಗಲ್ ಅಲ್ಲಿ ಹೋದ್ರೆ ಎಷ್ಟೊಂದು ಸಿಗುತ್ತೆ ನಿಮ್ಗೆ, ಇಲ್ಲಾಂದ್ರೆ ಕ್ಯಾನ್ವಾದಲ್ಲೂ ತುಂಬಾ ಸಿಗುತ್ತೆ. ಇದನ್ನ ಈ ತರ ಡಿಸೈನ್ ಮಾಡ್ಕೊಂಡು ರಿಪೋರ್ಟ್ಸ್ ಮಾಡಿದಾಗ ಒಂದಷ್ಟು ಟೂಲ್ ಟಿಪ್ಸ್ ಇದ್ರೆ ಒಳ್ಳೇದು. ಯಾಕಂದ್ರೆ ನಿಮ್ಗೆ ಈ ತರ ನೋಡಿ ಮೂವ್ ಮಾಡಿದಾಗ ಇದಕ್ಕೆ ಫೋಟೋನು ಹಾಕ್ಬೋದು. ನಿಮ್ಗೆ ಇಮೇಜ್ ಹಾಕೋದು ಹೇಳ್ತೀನಿ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಬಂದಾಗ. ನೋಡಿ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದ್ ಕಡೆ ಇಮೇಜ್ ಕೊಟ್ರೆ, ಇಲ್ಲಿ ಅಕಸ್ಮಾತ್ ಆಗಿ ನಾನು ಇಲ್ಲಿ ಹೋಗ್ತೀನಿ, ಇಲ್ಲೊಂದ್ ಕಡೆ ನಾನು ಏನಾದ್ರು ಇಮೇಜ್ ಹಾಕಿದ್ರೆ ನನ್ನ ಕರ್ಸರ್ ಮೂವ್ ಮಾಡಿದ್ರೆ ಸಾಕು, ಅವರ ಇಮೇಜ್ ಕೂಡ ಬಂದ್ಬಿಡುತ್ತೆ. ಆ ರೀತಿ ಕೂಡ ನಾವು ಮಾಡ್ಬೋದು. ಓಕೆನಾ, ರೈಟ್. ಸೊ ಇದು ಬಂದು ಡ್ರಿಲ್ ಥ್ರೂ ಅಂಡ್ ಟೂಲ್ ಟಿಪ್. ಕಂಡೀಷನ್ ಫಾರ್ಮೆಟಿಂಗ್ ಸ್ವಲ್ಪ ದೊಡ್ಡದಿದೆ ಟಾಪಿಕ್. ನಾಳೆ ನಿಮ್ಗೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡಬೇಕಾದ್ರೆ ಈ ಕಂಡೀಷನ್ ಫಾರ್ಮೆಟಿಂಗ್ ಕೂಡ ನಿಮ್ಗೆ ಹೇಳ್ತೀನಿ. ಕಂಡೀಷನ್ ಫಾರ್ಮೆಟಿಂಗ್ ನಿಮ್ಗೆ ಕಲರ್ಸ್ ಎಲ್ಲ ಹೆಂಗ್ ಚೇಂಜ್ ಮಾಡ್ಬೋದು ಎಕ್ಸಾಕ್ಟ್ಲಿ ನಾವು ಈ ಎಕ್ಸೆಲ್ ಅಲ್ಲಿ ಹೆಂಗ್ ಮಾಡ್ತೀವಲ್ಲ ಆ ರೀತಿ ಮಾಡ್ಬೋದು. ಇದನ್ನ ನಾಳೆ ಮಾಡೋಣ. ಓಕೆನಾ, ಫೈನ್. ಸೊ ನಾ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಈಗ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಾವು ಮಾತಾಡೋದಿದ್ರೆ ನಾನು ಇವಾಗ ಮೈಕ್ ಅನ್ನ ಎನೇಬಲ್ ಮಾಡಿ ಕೊಡ್ತೀನಿ. ಏನಾದ್ರು ಕೇಳೋದಿದ್ರೆ ದಯವಿಟ್ಟು ಇವಾಗ ಕೇಳ್ಬೋದು. ರೈಟ್ ಪೀಪಲ್, ಸೊ ಇವಾಗ ನಿಮ್ ಟೈಮ್.
ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಹೇಳಿ. ಸರ್ ಇದೀಗ ನಿಮ್ದು ಈಗ ನಾವು ಟೀಮ್ಸ್ ಅಲ್ಲಿ ನಾವು ಏನ್ ಮೇಲ್ ಐಡಿ ಲಾಗಿನ್ ಆಗಿರ್ತೀವಿ, ಮತ್ತೆ ನಿಮ್ದು ಟ್ಯುಟೋರಿಯಲ್ಸ್ ವಾಚ್ ಮಾಡ್ಬೇಕಂದ್ರೆ ಸೈನ್ ಅಪ್ ನಿಮ್ ಪೋರ್ಟಲ್ ಅಲ್ಲಿ ಬೇರೆ ಮೇಲ್ ಐಡಿ ಆದ್ರೆ ನಮ್ಗೆ ಏನಾದ್ರು ಆಕ್ಸೆಸ್ ಮಾಡಕ್ಕೆ ಏನೋ ಇಶ್ಯೂ ಇರುತ್ತಾ ಇಲ್ಲ ಎಲ್ಲ ಆಕ್ಸೆಸ್ ಇರುತ್ತಾ? ನಿಮ್ಗೆ ನೋಡಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಯೂಶಲಿ ಈ ನೋಡಿ ಇಲ್ಲಿ ನಾನು ಕೊಡ್ತೀನಲ್ವಾ, ಸಾರಿ ಆಯ್ತು, ಗೊತ್ತಾ ಸರ್ವರ್ ಡೌನ್ ಆಗಿರ್ಬೋದು, ನಾನು ಚೆಕ್ ಮಾಡ್ತೀನಿ ಏನು ಅಂತ. ಈಗ ಜಸ್ಟ್ ಬಂತಲ್ಲ, ಮೋಸ್ಟ್ಲಿ ಸರ್ವರ್ ಡೌನ್ ಆಗಿದೆ ಅನ್ಸುತ್ತೆ, ನಾನು ಚೆಕ್ ಮಾಡ್ತೀನಿ ಆಯ್ತಾ. ಇಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಅಕಸ್ಮಾತ್ ಏನಾದರೂ ನೀವು ಈ ಲಾಗಿನ್ ಏನ್ ಕೊಟ್ಟಿರ್ತಿರಲ್ಲ, ಆ ಲಾಗಿನ್ ಅಲ್ಲಿ ನೀವು ಏನೆಲ್ಲ ಕೋರ್ಸ್ ಪರ್ಚೇಸ್ ಮಾಡಿರ್ತೀರ ಅಥವಾ ಕೋರ್ಸ್ ಎನೇಬಲ್ ಮಾಡ್ಕೊಂಡಿರ್ತೀರ ಅದಕ್ಕಷ್ಟೇ ಬರುತ್ತೆ, ಯಾಕಂದ್ರೆ ರೆಕಗ್ನೈಸ್ ಮಾಡ್ಬೇಕದು. ಓಕೆನಾ? ನೀವು ಬೇರೆ ಐಡಿಯಿಂದ ಲಾಗಿನ್ ಆದ್ರೆ ಮತ್ತೆ ನೀವು ಹೊಸದಾಗಿ ರಿಜಿಸ್ಟರ್ ಆಗಬೇಕು. ಅರ್ಥ ಆಯ್ತಲ್ಲ ಪುನೀತ್? ಅದ್ರ ನಿಮ್ಗೆ ಲಾಗಿನ್ ಹೊಸ ಲಾಗಿನ್ ತಗೊಂತು ಅಂದ್ರೆ ಮತ್ತೆ ನೀವು ಆ ಲಾಗಿನ್, ಯಾಕಂದ್ರೆ ರೆಕಗ್ನೈಸ್ ಮಾಡ್ಬೇಕಲ್ವಾ ಯಾರು ನಮ್ ಯೂಸರ್ ಅಂತ. ರೈಟ್, ಎನಿ ಅದರ್ ಕ್ವಶನ್ಸ್? ರೈಟ್ ಪೀಪಲ್, ನಿಮ್ಗೆ ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಸೆಷನ್ ಕ್ಲೋಸ್ ಮಾಡ್ತೀನಿ. ನಾಳೆ ಒಂದು ಪ್ರಾಜೆಕ್ಟ್ ಮತ್ತೆ ಕಂಡೀಷನ್ ಫಾರ್ಮೆಟಿಂಗ್ ಎರಡನ್ನು ನಾನು ನಿಮ್ಗೆ ಜೊತೆಲಿ ತೋರಿಸ್ತೀನಿ. ಓಕೆನಾ? ರೈಟ್, ಸೊ ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ತೊಗೊಂಬಿಟ್ಟೆ ನಿಮ್ಮ ಟೈಮು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ನಾನು ಇನ್ನೊಂದು ಟಾಪಿಕ್ ಮಾಡ್ಬೋದಿತ್ತೇನೋ, ಬಟ್ ಬೇಡ, ಅದನ್ನ ಅರ್ಜೆಂಟ್ ಮುಗಿಸೋದು ಬೇಡ. ನಾಳೆ ನಿಮ್ಗೆ ಅದು ಖಂಡಿತ ನಾನು ಒಂದು ಪ್ರಾಜೆಕ್ಟಲ್ಲಿ ಯಾವ ರೀತಿ ಅದನ್ನು ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ರೈಟ್ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ನಾಳೆ 9 ಗಂಟೆಗೆ ಸಿಗ್ತೀನಿ. ಬಾಯ್.